ಮಹಾಸ್ವಾಮೀಜಿಯವರ ದಿವ್ಯ ಚರಣಾರವಿಂದಗಳಲ್ಲಿ ಅನಂತ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸಿ, ವೇದಿಕೆ ಮೇಲೆ ಆಸೀನರಾದ ವಿದ್ವನ್ಮಣಿಗಳಾದ ಪರಮ ಪೂಜ್ಯ ಶಿವಾನಂದ ಮಹಾಸ್ವಾಮಿಗಳವರಿಗೂ ಅನೇಕ ಪ್ರಣಾಮಗಳನ್ನು ಸಮರ್ಪಿಸಿ, ಈ ಪುಣ್ಯಾರಾಧನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಶಿವಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಇಂದು ಅಧಿಕರಣವಾಗಿ ಇಟ್ಟುಕೊಂಡಿರತಕ್ಕಂಥ ವಿಷಯ ಆತ್ಮನ ಸತ್ತು ಚಿತ್ತು ಆನಂದದ ಒಂದು ವಿಶೇಷ ವರ್ಣನೆ ಅನ್ನುವಂಥ. ನಾವೆಲ್ಲರೂ ಆತ್ಮಸ್ವರೂಪರೇ ಆದಾಗ್ಯೂ ಭ್ರಾಂತಿಯಿಂದ ತಪ್ಪು ತಿಳುವಳಿಕೆ ಮೂಲಕವಾಗಿ ಈ ದೇಹಾದಿಗಳಲ್ಲಿಯೇ ಆತ್ಮಬುದ್ಧಿಯುಳ್ಳವರಾಗಿರುವುದರಿಂದ ಈ ದೇಹ ಹುಟ್ಟಿದಾಗ ನಾನು ಹುಟ್ಟಿದ್ದೀನಿ, ದೇಹ ಮರಣ ಬಂದಿದಾಗ ನಾನು ಸಾಯ್ತೀನಿ ಎನ್ನುವಂಥ ಭ್ರಾಂತಿ ಒಳಗಾಗಿದೆ. ಆದರೆ ಇಲ್ಲಿ ನಮಗೆ ಶಾಸ್ತ್ರಗಳು ಗುರುಗಳು ನಮಗೆ ಏನು ಉಪದೇಶ ಮಾಡ್ತಾ ಇದ್ದಾರ ಅಂತಂದ್ರೆ, ನೋಡಪ್ಪ, ನೀ ಸದ್ರೂಪದಿ ಚಿದ್ರೂಪದಿ ಆನಂದ ರೂಪದಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸದ್ರೂಪಕ್ಕೆ ಲಕ್ಷಣ ಏನು ಮಾಡಿದರು ಅಂತಂದ್ರೆ ತ್ರಿಕಾಲ ಅವಾಧ್ಯತ್ವ ಸದ್ರೂಪತ್ವ ಅಂತ ಹೇಳ್ತಾರೆ. ಮೂರು ಕಾಲದಲ್ಲಿ ಯಾವುದು ಬಾಧೆಯನ್ನು ಹೊಂದುವುದಿಲ್ಲವೋ ಅದಕ್ಕೆ ಸತ್ ಅಂತ ಹೇಳ್ಕೊಂಡು ಬಂದರು. ತೈತ್ತರೀಯೋಪನಿಷತ್ತಿನೊಳಗೆ ಶಂಕರ ಭಗವತ್ಪಾದಾಚಾರ್ಯರು ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಎಂಬ ಈ ಮಂತ್ರಕ್ಕೆ ಅಲ್ಲಿ ಸತ್ಯ ಅನ್ನುವಂಥ ಶಬ್ದಕ್ಕೆ ಭಾಷ್ಯದಲ್ಲಿ ಏನು ಬರ್ಕೊಂಡು ಬಂದರು ಅಂತಂದ್ರೆ, ಯದ್ರೂಪೇಣ ಯನ್ನಿಶ್ಚಿತಂ ತದ್ರೂಪಂ ನ ವ್ಯಭಿಚರತಿ ತತ್ ಸತ್ಯಂ ಅಂತ ಹೇಳಿದ. ಯಾವ ವಸ್ತು ಯಾವ ಸ್ವರೂಪದಿಂದ ನಿಶ್ಚಯಿಸಲ್ಪಟ್ಟಿದೆಯೋ ಆ ಸ್ವರೂಪ ಅನ್ನುವಂಥದ್ದು ಯಾವ ಕಾಲಕ್ಕೂ ಅದು ವಿಕಾರವನ್ನು ಪಡಿಲಿಲ್ಲ ಅಂತಂದ್ರೆ ಅದಕ್ಕೆ ಸತ್ ಅಂತ ಕರಿಬೇಕು ಅಂತ ಭಾಷ್ಯದಲ್ಲಿ ಬರ್ಕೊಂಡು ಬಂದ. ಅದಕ್ಕೆ ನಾವೆಲ್ಲರೂ ಸದ್ರೂಪವೇ ಅದೇವಿ ಅಂತ ಹೇಳ್ತಾ ಇದ್ದಾರೆ. ಶ್ರೀಮನ್ ನಿಜಮಶ್ರೀಗಳವರು ಕೂಡ ಸದ್ರೂಪದ ವಿಚಾರವನ್ನು ಬಹಳ ಸುಂದರವಾಗಿ ನಿರೂಪಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದನೆನಿಸಿಹುದು ಆವುದು, ಅದಕ್ಕೆ ತಾನಾಶ್ರಯ ಪದವಾಗಿ ಬಾಧೆ ಹೊಂದದೆ ತೋರುತಿಹ ಸತ್ತೇ ನಿನ್ನ ನಿಜ ಅಂತ ಹೇಳಿದರು. ನಮ್ಮ ನಿಜವಾದ ಸ್ವರೂಪ ಯಾವುದು ಅಂತಂದ್ರೆ ನಾವು ಸದ್ರೂಪರಾಗಿದ್ದೀವಿ ಅಂತ ಹೇಳ್ತಾರೆ. ಸದ್ರೂಪ ಅಂದ್ರೇನು? ಮೂರೂ ಕಾಲಗಳಲ್ಲಿ ನಮಗೆ ನಾಶ ಅನ್ನುವಂಥದ್ದಿಲ್ಲ. ಭೂತ, ವರ್ತಮಾನ, ಭಾವಿ ಯಾವುದೇ ಕಾಲಗಳಲ್ಲಿ ವಿಚಾರ ಮಾಡಿ ನೋಡ್ರಿ, ನಮ್ಮ ಸ್ವರೂಪಕ್ಕೆ ಯಾವತ್ತಾದರೂ ನಾಶ ಅನ್ನುವಂಥದ್ದು ಅದೇನು ಅಂತಂದ್ರೆ ಇಲ್ಲ. ಇದನೆನಿಸಿಹುದು ಆವುದು. ಈ ಜಗತ್ತಿನೊಳಗ ಇದು ಘಟ ಅಂತೆ, ಇದು ಪಠ ಅಂತೆ. ಪಠ ಅಂದ್ರೆ ಬಟ್ಟೆ, ಘಟ ಅಂತಂದ್ರೆ ಮಡಿಕೆ. ಇದು ಮಡಿಕೆ ಅಂತೀವಿ, ಇದು ಬಟ್ಟೆ ಅಂತೀವಿ, ಇದು ಕಂಬ ಅಂತೀವಿ, ಇದು ಗೋಡೆ ಅಂತೀವಿ, ಇವನು ಮನುಷ್ಯ ಅಂತೀವಿ ನೋಡಿ, ಇದು ಬೆಟ್ಟ ಅಂತೀವಿ, ಇದು ನದಿ ಅಂತೀವಿ ನೋಡಿ. ಇದು 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 ಅನ್ನೋದು ಎಲ್ಲದರಲ್ಲಿ ಅನುಶ್ಯೂತ. ಇದರಲ್ಲಿ ಇದು ಇದೆ, ಇದು ಇದೆ. ಆ ಇದೆ ಅನ್ನುವಂಥ ಯಾವ ಅಸ್ತಿತ್ವ ಅನ್ನುವಂಥದ್ದು ಇಲ್ಲಿ ಸದ್ರೂಪ ಅಂತ ಹೇಳಿಸ್ಕೊಳ್ತಾರೆ. ಆ ಸದ್ರೂಪ ಯಾರದ್ದು ಅಂತ ವಿಚಾರ ಮಾಡಿದರೆ ಬ್ರಹ್ಮಂಗ. ಬ್ರಹ್ಮನ ಸತ್ತಾ ಪಡ್ಕೊಂಡನ ಜಗತ್ತಿನಲ್ಲಿರ್ತಕ್ಕಂಥ ಪ್ರತಿಯೊಂದು ವಸ್ತುಗಳು ಇದೆ ಅಂತ ಹೇಳಿಸಿಕೊಂಡ. ಆ ಸದ್ರೂಪತ್ವವನ್ನು ತೆಗೆದುಬಿಟ್ರೆ ಯಾವ ವಸ್ತುಗಳಿಗೂ ಅಸ್ತಿತ್ವವೇ ಇಲ್ಲ ಅಂತ ಹೇಳ್ತಾರೆ. ನೋಡಿ, ಶ್ರುತಿ ಏನು ಹೇಳಿತು? ಸದೇವ ಸೌಮ್ಯ ಇದಮಗ್ರಮಾಸೀತ್ ಏಕಮೇವ ಅದ್ವಿತೀಯಂ ಬ್ರಹ್ಮ. ಸೃಷ್ಟಿ ಪೂರ್ವದೊಳಗೆ
ಸದ್ರೂಪವಾಗಿರ್ತಕ್ಕಂಥ ಒಂದು ಬ್ರಹ್ಮ ವಸ್ತು ಅನ್ನುವಂಥದ್ದು ಇತ್ತು ಅಂತ ಹೇಳಿಸ್ಕೊಳ್ತದೆ. ಈ ಸೃಷ್ಟಿ ನಂತರದೊಳಗೆ ಅಂದರೆ ಆ ಸದ್ರೂಪ ಅನ್ನುವಂಥದ್ದು ಸೃಷ್ಟಿ ಪೂರ್ವದಲ್ಲಿ ಅದು ಇತ್ತು. ಅಂದರೆ ಈ ನಾಮರೂಪವಾಗಿರ್ತಕ್ಕಂಥ ಜಗತ್ತು ಇರಲಿಲ್ಲ ಅಂತಾರೆ. ಹೆಂಗ ಗಡಿಗೆ ಉತ್ಪತ್ತಿ, ಮಡಿಕೆ ಉತ್ಪತ್ತಿಯಾಗಕ್ಕಿಂತ ಪೂರ್ವದೊಳಗೆ ಮಣ್ಣಿನೊಳಗೆ ಅದೇನದು ಇಲ್ಲ, ಮಣ್ಣಿನಿಂದ ಗಡಿಗೆ ಉತ್ಪತ್ತಿ, ಮಡಿಕೆ ಉತ್ಪತ್ತಿ ಆಯಿತು. ಉತ್ಪತ್ತಿ ಆದಮೇಲೆ ಅದೇ ಅಂತ ಹೇಳಿಸ್ಕೊಳ್ತದೆ. ಹಂಗೆ ಈ ಜಗತ್ತು ಉತ್ಪತ್ತಿಯಾಗೋದಕ್ಕಿಂತ ಪೂರ್ವದಲ್ಲಿ ಏನಿತ್ತು ಅಂತ ವಿಚಾರ ಮಾಡಿದರೆ ಸದ್ರೂಪವಾದ ಬ್ರಹ್ಮ ಅನ್ನುವಂಥದ್ದಿತ್ತು. ಈ ಜೀವಿಗಳ ಒಂದು ಕರ್ಮ ಪರಿಪಕ್ವವಾಗಿತ್ತು. ಬ್ರಹ್ಮದಲ್ಲಿ ಸಂಕಲ್ಪ ಆಯಿತು. ಸೋ ಅಕಾಮಯತ ಭವಿಷ್ಯಾಯಾಮ್ ಪ್ರಜಾಯೇಯ, ನಾನು ಒಬ್ಬನೇ ಇದ್ದೀನಿ, ಏಕಾಕಿ ನ ರಮತೆ, ಒಬ್ಬರೇ ಇದ್ರೆ ಅಷ್ಟೊಂದು ಆನಂದ ಇರಂಗಿಲ್ಲ, ನಾ ಬಹುರೂಪಿ ಆಗಬೇಕು ಅನ್ನುವಂಥ ಸಂಕಲ್ಪ ಆ ಬ್ರಹ್ಮ ವಸ್ತುವಿನಲ್ಲಿ ಆದಾಗ ಈ ಮಾಯಾ ಅನ್ನುವಂಥದ್ದು ಆ ಬ್ರಹ್ಮದ ಏಕದೇಶದಲ್ಲಿ ಪ್ರಕಟ ಆಯಿತು ಅಂತ ಹೇಳ್ತಾರೆ. ಅಂದರೆ ಬ್ರಹ್ಮದ ಸತ್ತೆಯನ್ನ ಪಡ್ಕೊಂಡು ಮಾಯಾ ಅನ್ನುವಂಥದ್ದು ಎಂಥದ್ದು ಅನಿರ್ವಚನೀಯವಾಗಿರ್ತಕ್ಕಂಥ ಮಾಯಾ ತೋರ್ತದೆ. ಮಾಯಾ ಅನಿರ್ವಚನೀಯ ಅದು. ಆ ಮಾಯಾ ತೋರ್ತದೆ. ಆ ಮಾಯಾ ತೋರ್ಬೇಕಾದ್ರೆ ಯಾವುದು ಸತ್ತ ಪಡ್ಕೊಂಡದದು? ಬ್ರಹ್ಮದ ಸತ್ತ ಪಡ್ಕೊಂಡದು. ಆ ಮಾಯೆಯಿಂದ ಮಹತ್ತತ್ವ ಉತ್ಪತ್ತಿಯಾಯಿತು. ಅಂದ್ರೆ ಮಾಯೆಯಲ್ಲಿರ್ತಕ್ಕಂಥ ಸತ್ತ ಮಹತ್ತತ್ವದಲ್ಲಿ ಬಂತು. ಮಹತ್ತತ್ವದಿಂದ ಅಹಂಕಾರ, ಅಹಂಕಾರದಿಂದ ಪಂಚ ತನ್ಮಾತ್ರೆಗಳು, ಪಂಚ ತನ್ಮಾತ್ರೆಗಳಿಂದ ಪಂಚಮಹಾಭೂತಗಳು. ನೋಡಿ, ಇಲ್ಲಿ ಮಾಯೆಯಲ್ಲಿ ಆಗಲಿ, ಮಹತ್ತತ್ವದಲ್ಲಿ ಆಗಲಿ, ಅಹಂಕಾರದಲ್ಲಿ ಆಗಲಿ, ತನ್ಮಾತ್ರೆಯಲ್ಲಿ ಆಗಲಿ ಇರ್ತಕ್ಕಂಥ ಸತ್ತ ಯಾರದು ಅಂತಂದ್ರೆ ಬ್ರಹ್ಮದ್ದೇ ಅಂತ. ಬ್ರಹ್ಮನ ಸತ್ತ ಪಡ್ಕೊಂಡನ ಇಲ್ಲಿ ಇವುಗಳ ಉತ್ಪತ್ತಿ ಅನ್ನುವಂಥದ್ದು ಆಯಿತು. ಈ ಪಂಚ ಮಹಾಭೂತಗಳಿಂದ ಈ ಭೌತಿಕವಾಗಿರ್ತಕ್ಕಂಥ ಪ್ರಪಂಚ ಅನ್ನುವಂಥದ್ದು ಸೃಷ್ಟಿಯಾಯಿತು. ಹೀಗೆ ನಾವು ನೋಡ್ತೇವಲ್ಲ ಈ ಪ್ರಪಂಚ. ಆಮೇಲೆ ಇವು ಪಂಚೀಕರಣ ಹೊಂದಿ ಈ ಸ್ಥೂಲ ಶರೀರ ಅನ್ನುವಂಥದ್ದು ಸೃಷ್ಟಿಯಾಯಿತು. ಈ ಶರೀರಗಳು ಇವೆಲ್ಲ ತೋರ್ಲಿಕ್ಕತ್ತು. ಅಂದ್ರೆ ಈ ಎಲ್ಲ ಶರೀರ ಭೌತಿಕವಾಗಿರ್ತಕ್ಕಂಥ ಸೃಷ್ಟಿ ತೋರ್ಬೇಕಾದ್ರೆ ಇಲ್ಲಿರ್ತಕ್ಕಂಥ ಆ ಸದ್ರೂಪ ಯಾರದು ಅಂತಂದ್ರೆ ಅದು ನಿನ್ನ ಸದ್ರೂಪ, ನಿನ್ನ ಆಶ್ರಯದೊಳಗ ಅಂತಾರ. ಇದನ್ನೆನಿಸುವುದು ಆವುದು. ಇದನ್ನೆನಿಸುವುದಂದ್ರೆ ನಾವು ಜಗತ್ತಿನಲ್ಲಿ ಇದು ಅದೇ ಇದು ಅದೇ ಇದು ಅದೇ ಅಂತ ನಾವೇನು ಹೇಳ್ತಾ ಇದ್ದೇವಲ್ಲ, ಎಷ್ಟು ಪದಾರ್ಥ ನಮ್ಮ ಕಣ್ಣಿಗೆ ಗೋಚರ ಆಗ್ತಾ ಇದ್ದಾವಲ್ಲ, ಅವೆಲ್ಲವೂ ಇದೇ ಅಂತ ತಿಳಿಸ್ಕೊಳ್ತಾ ಇದ್ದಾವಲ್ಲ, ಆ ಇದೇ ಅನ್ನುವಂಥ ಸದ್ರೂಪ ಅದು ನಿನ್ನ ಸದ್ರೂಪ, ನೀನೇ ಸದ್ರೂಪದಿ ಅಂತ. ಸೃಷ್ಟಿ ಪೂರ್ವದಲ್ಲಿರ್ತಕ್ಕಂಥ ಯಾವ ಸದ್ರೂಪ ಬ್ರಹ್ಮ ಐತಲ್ಲ ಅದು ನೀನ. ಅದೇ ಬ್ರಹ್ಮ ತಿಳ್ಕೋಬೇಡ, ಅದು ನೀನ ಅದಿ. ನೀನು ಬೇರೆ ಮತ್ತೆ ಬ್ರಹ್ಮ ಬೇರೆ ತಿಳ್ಕೊಂಡೆ. ನೀನಾ ಬ್ರಹ್ಮದಿ. ನಿನ್ನ ಸತ್ತಾ ಮೂಲಕವಾಗಿ ಮಾಯಾ ತೋರ್ಯದ, ನಿನ್ನ ಸತ್ತಾ ಮೂಲಕವಾಗಿ ಮಹತತ್ವ ತೋರ್ಯದ. ಇಲ್ಲಿರ್ತಕ್ಕಂಥ ಎಲ್ಲ ಪಂಚಭೂತಗಳು, ಪಂಚ ತನ್ಮಾತ್ರೆ ಆಗಲಿ, ಭೌತಿಕ ಪ್ರಪಂಚ ಎಲ್ಲ ಇದು ನಿನ್ನ ಸತ್ತಾ ಪಡ್ಕೊಂಡು ತೋರಾಕತ್ತದ. ನಿನ್ನ ಸತ್ತಾ ಇರಲಿಲ್ಲ ಅಂತಂದ್ರೆ ಇವುಗಳಿಗೆ ಅಸ್ತಿತ್ವ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಅದಕ್ಕೆ ನೀನು ಸದ್ರೂಪದಿ. ಇದಕ್ಕೆ ನೀ ಎಲ್ಲ ಆಶ್ರಯದಂತಾರೆ. ಇದನ್ನೆನಿಸುವುದು ಆವುದು, ಅದಕ್ಕೆ ತಾನು ಆಶ್ರಯ ಪದವಾಗಿ ಬಾಧೆ ಒಂದದೆ ತೋರುತಿಹ ಸತ್ಯ ನಿನ್ನ ನಿಜ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲದಕ್ಕೂ ನೀ ಆಶ್ರಯ ಆಗಿದೆ. ಈ ಭೌತಿಕವಾಗಿರ್ತಕ್ಕಂಥ ಏನು ಪ್ರಪಂಚ ಅದಲ್ಲ, ಈ ಪ್ರಪಂಚ ಇದರ ತೋರುವಿಕೆಗೆ ಇದು ಇರಬೇಕಾಗಿತ್ತು ಅಂತಂದ್ರೆ ಅದು ನಿನ್ನ ಆಶ್ರಯದೊಳಗೆ ತೋರಾಕತ್ತದ. ಯಾಕೆ ನೀ ಸದ್ರೂಪದಿ, ನೀ ಯಾವಾಗಲೂ ಇದ್ದವನದಿ. ಅದನ್ನ ಸ್ವಲ್ಪ ನಿನ್ನ ಅನುಭವದಿಂದ ನೋಡು ಅಂತ ಹೇಳ್ತಾ ಇದ್ದಾರೆ. ಈಗ ಒಬ್ಬ ಪೊಲೀಸ್ ಅದ ಅಂತ ತಿಳ್ಕೊಟ್ಟು, ಅವನಿಗೆ ಎಷ್ಟು ಸಂಬಳ ಅಂತಂದ್ರೆ ಒಂದು 20,000 ರೂಪಾಯಿ ಅದನ್ನು ತಿಳ್ಕೊಟ್ಟು, ಸುಮ್ಮನೆ ಒಂದು 20,000 ರೂಪಾಯಿ ಸಂಬಳ. ಈಗ ಒಬ್ಬ ಅವನ ಲಕ್ಷಾಧೀಶ, ಅವನ ಮನೆಯಾಗ ಲಕ್ಷಗಟ್ಟಲೆ ಹಣ ಅದಂತ ತಿಳ್ಕೊಟ್ಟು, ಏನೋ ಒಂದು ಅಪರಾಧ ಮಾಡಿದ. ಪೊಲೀಸ್ ಹೋಗಿ ಅವನನ್ನ ಬೇಡಿ ಹಾಕಿ ಬಂಧಿಸ್ತಾನೆ. ಏನೋ ಒಂದು ಅಪರಾಧ ಅಂತ ತಿಳ್ಕೊಡಿ ನೀವು. ಅವನು ಮಾಡಿದ ಅಪರಾಧಕ್ಕೆ ಈ ಪೊಲೀಸ್ ಹೋಗಿ ಏನ್ ಮಾಡಿದ, ಅವನನ್ನ ಬೇಡಿ ಹಾಕಿ ಬಂಧಿಸಿ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಬಂದ. ಇವನಿಗೂ ಸಂಬಳ ಎಷ್ಟ್ರಿ? ಬರೀ 20,000. ಅವನ ಕಡೆ
ಲಕ್ಷ ತುಂಬ್ಯಾವ. ಅಲ್ಲ, 20,000 ರೂಪಾಯಿ ಸಂಬಳ ಇರುವಂತ ವ್ಯಕ್ತಿ, ಆ ಪೊಲೀಸ್ ಅವನನ್ನು ಬಂಧಿಸಬೇಕಾದ್ರೆ ಎದ್ರ ಪವರ್ ಎದುರು ಅವನಿಗೊಂದು ಅಧಿಕಾರ ಅದಿಲ್ಲ. ಅಂದ್ರೆ ಆ ಪೊಲೀಸನಿಗೆ ಅಧಿಕಾರ ಕೊಟ್ಟವ್ರು ಯಾರು? ಸಬ್ ಇನ್ಸ್ಪೆಕ್ಟರ್. ಅಂದ್ರೆ SI ಅಂತಾರೆ. ಸಬ್ ಇನ್ಸ್ಪೆಕ್ಟರ್ ಇಂದ ಪೊಲೀಸ್ ಸಬ್ ಆರ್ಡರ್ ಮಾಡಿ, ನೋಡಪ್ಪ ಪೊಲೀಸ್ ಅವನ್ನ ಹೋಗಿ ಹಿಡ್ಕೊಂಡು ಬಾ ಅಂತಂದ್ರು. ಆ ಸಬ್ ಇನ್ಸ್ಪೆಕ್ಟರ್ಗೆ ಅವನಿಗೆ ಅಧಿಕಾರ ಕೊಟ್ಟವ್ರು ಯಾರು? CPI. ಹೌದು. ಅವನಿಗೆ ಅಧಿಕಾರ ಕೊಟ್ಟವ್ರು ಯಾರು? SP. ಅವನಿಗೆ ಅಧಿಕಾರ ಕೊಟ್ಟವ್ರು ಯಾರು? DSP. ಹಿಂಗ ಕೊನೆಗೆ ಎಲ್ಲಿ ಬರ್ತದ್ರಿ? ಗವರ್ನರ್, ರಾಜ್ಯಪಾಲ. ಆ ರಾಜ್ಯಪಾಲಿಗೆ ಅಧಿಕಾರ ಬಂದಿತ್ತು ಅದರಿಂದ ಅದು ಒಂದು ಸಂಘಟನಾ ಸಮಿತಿ ಅಂತಿತ್ತು, ಸರ್ಕಾರ ಅಂತ ಇರ್ತದೆ. ಸರ್ಕಾರ ಒಂದು ಏನು ರೂಲ್ಸ್ ನಿಯಮ ಮಾಡಿದ್ದಲ್ಲ, ಅದರಿಂದ ಅವನಿಗೆ ಪವರ್ ಬಂದವರು. ಅಥವಾ ರಾಷ್ಟ್ರಪತಿ ಅಂದ್ಕೊಂಡ್ಬಿಡ್ರಿ, ರಾಷ್ಟ್ರಪತಿಯಿಂದ ರಾಜ್ಯಪಾಲನಿಂದ DSP, SP ಹಿಂಗೆಲ್ಲ ಅಧಿಕಾರ ಬಂದತ್ತಿಲ್ರಿ. ಅಂದ್ರೆ ಇಲ್ಲಿ ಒಂದು ಅಧಿಕಾರ ಅನ್ನುವಂಥದ್ದು ಇದ್ದದ್ರಿಂದ ಅವ ಬಂಧಿಸ್ತಾ ಇದ್ದ, ಲಕ್ಷಾಧೀಶನನ್ನ ಅವನು ಬಂಧಿಸ್ತಾ ಇದ್ದ, ಹಾಕ್ತಾ ಇದ್ದ. ಹಾಗೆ ಇದು ಉದಾಹರಣೆ. ಹಂಗ ಇಲ್ಲಿ ಎಲ್ಲಾ ವಸ್ತುಗಳು ತೋರ್ಬೇಕಾಗಿತ್ತು ಅಂತಂದ್ರೆ ಇವೆಲ್ಲ ನಿನ್ನ ಸತ್ತಾ, ಸದ್ರೂಪನಾಗಿರ್ತಕ್ಕಂಥ ನಿನ್ನ ಸತ್ತಾ ತಗೊಂಡು ಇವೆಲ್ಲ ತೋರಾಕತ್ತಾವ. ಈಗ ಅಕಸ್ಮಾತ್ ಆ ಪೊಲೀಸ್ ಸಸ್ಪೆಂಡ್ ಆದ ಅಂತ ತಿಳ್ಕೊಡು, ಎಲ್ಲೋ ಲಂಚ ತಿನ್ನಕತ್ತಿದ್ದ, ಹಿಡಿದು ಬಿಟ್ರು, ನ್ಯಾಯಾಲಯವ್ರು ಬಂದು, ಏನೋ ಪೊಲೀಸರಿಗೆ ಲಂಚ ತಿಂತಾ ಇದ್ದೇಳ, ಹಿಡಿದ್ರು. ಅವ್ ಸಸ್ಪೆಂಡ್ ಆದ್ಮೇಲೆ ಯಾರನ್ನ ಬಂಧಿಸ್ತಾನಂದ್ರೆ, ಈಗೊಬ್ಬ ಹೇಳಿದ, ಏನು ಪೊಲೀಸ್ ಅದಿ ನೀನು, ನೋಡವ ಎಂತ ಕಳ್ತನ ಮಾಡಕತ್ತಾನ ಹೋಗಿದೆ ಅಂತಂದ್ರೆ, ಇಲ್ಲಪ್ಪ ನಮ್ದು ಅಧಿಕಾರ ಇಲ್ಲ ಅಂತಾನೆ. ಯಾಕಂದ್ರೆ ಅಧಿಕಾರ ಇದ್ದಾಗ ಅವನಿಗೆ ಬಂಧಿಸುವಂತ ಶಕ್ತಿ ಅದ. ಅಧಿಕಾರ ಕಳ್ಕೊಂಡ ಮೇಲೆ ಅವ ಎಂತ ಯಾರೇ ಏನು ಅಪರಾಧ ಮಾಡ್ಯಾರ ಅಂದ್ರೂ ಕೂಡ ಅವನಿಗೆ ಅವನ ಅಧಿಕಾರ ತೆಗೆದು ಹಾಕಿಬಿಟ್ರೆ ಬಂಧಿಸ್ತಾರಂದ್ರೆ ಬಂಧಿಸಕ್ಕೆ ಹೋಗಂಗಿಲ್ಲ. ಹಾಗೆ ಇಲ್ಲಿ ಆತ್ಮ ನಿನ್ನ ಸತ್ತಾ ಪಡ್ಕೊಂಡನ ಈ ಜಗತ್ತಿನ ಎಲ್ಲಾ ವಸ್ತುಗಳು ಸದ್ರೂಪಾಗಿ ತೋರಾಕತ್ತಾವ. ನಿನ್ನ ಸತ್ತಾ ಇಲ್ಲ ಅಂತಂದ್ರೆ ಯಾವ ವಸ್ತುಗಳಿಗೂ ಅಸ್ತಿತ್ವ ಅನ್ನುವಂಥದ್ದು ಇಲ್ಲ. ಹೆಂಗ ಒಂದು ಬೆಲ್ಲ ಇದೆ, ಅದನ್ನ ಪಾಯಸ ಮಾಡ್ತಾರೆ, ಹುಗ್ಗಿ ಮಾಡ್ತಾರೆ, ಹೋಳಿಗೆ ಮಾಡ್ತಾರೆ, ಒಬ್ಬಟ್ಟು ಮಾಡ್ಬೇಕಾದ್ರೆ ಬೆಲ್ಲ ಹಾಕ್ತೀವಿ. ಆ ಬೆಲ್ಲದಿಂದಲೇ ಹುಗ್ಗಿ ಆಗೈತಿ, ಕಡುಬಾಗೈತಿ ಮತ್ತು ಇವೆಲ್ಲ ಪದಾರ್ಥಗಳಾಗ್ಯಾವ ಬೆಲ್ಲದಿಂದ. ಆ ಬೆಲ್ಲ ತಕೊಂಡ್ಬಿಟ್ರೆ ಅಲ್ಲಿ ಹುಗ್ಗಿನೂ ಅನ್ನಂಗಿಲ್ಲ, ಅದಕ್ಕೆ ಕಡುಬು ಅನ್ನಂಗಿಲ್ಲ, ಅದು ಒಬ್ಬಟ್ಟು ಆಗಂಗಿಲ್ಲ. ಹೋದ್ರೆ ಆ ಹುಗ್ಗಿಯ ಬೆಲ್ಲದ ಅಸ್ತಿತ್ವದಿಂದ ಅಲ್ಲಿ ಹೆಂಗ ಹುಗ್ಗಿಯಾಗಿ, ಕಡುಬಾಗಿ, ಒಬ್ಬಟ್ಟಾಗಿ ಹೆಂಗ ತೋರ್ಲಿಕ್ಕತ್ತದೋ ಹಂಗ ನಿನ್ನ ಸದ್ರೂಪವನ್ನೇ ಪಡ್ಕೊಂಡು ಈ ನಾಮರೂಪ ಪ್ರಪಂಚೆಲ್ಲವೂ ಇದು ತೋರ್ಲಿಕ್ಕತ್ತದ. ನಿನ್ನ ಸತ್ತಾ ಇಲ್ಲ ಅಂತ ಇವೆಲ್ಲ ಅಸದ್ರೂಪ ಆಗಿಬಿಡ್ತಾ ಇದ್ದಾವೆ ಅಂತ. ಅದಕ್ಕೆ ನಿನ್ನೊಳಿರುವುದು ಸತ್ಯ ಪದವು, ಅದನ್ನು ಅನುಭವದಿಂದ ನೋಡೆ ನೀನಹೇ ಮುಕ್ತನು ಅಂತ ಹೇಳ್ತಾ ಇದ್ದಾರೆ. ನಿನ್ನೊಳಿರುವುದು ಸತ್ಯ ಪದ, ಅದನ್ನು ಅನುಭವದಿಂದ ನೋಡಪ್ಪ, ನಿನ್ನೊಳಗ ಸದ್ರೂಪ ಅನ್ನುವಂತ ಅದನ್ನು ನೀನು ಅನುಭವದಿಂದ ನೋಡು ಅಂತ ಹೇಳ್ತಾ ಇದ್ದ. ಅದನ್ನು ನೀ ಅನುಭವದಿಂದ ನೋಡು. ಅರ್ಜುನ ಏನ್ ತಿಳ್ಕೊಂಡಿದ್ದವ? ನಾನು ಯುದ್ಧದೊಳಗ ಇವರನ್ನ ಕೊಂದುಬಿಡ್ತೀನಿ, ಇವರೆಲ್ಲ ನಾಶ ಆಗಿ ಹೋಗ್ಬಿಡ್ತಾ ಇದ್ದಾರ, ನನಗೆ ಮಹಾಪಾಪ ಬರ್ತದ ಅಂತ ಇವನಿಗೇನೋ ಒಂದು ಭ್ರಾಂತಿ ಆಗಿತ್ತು. ಆದ್ರೆ ಭಗವಂತ ಹೇಳ್ತಾನ, ನತ್ವಂ ನೇಮೇ ಜನಾಧಿಪ ನತ್ವೇವಾಹಂ ಜಾತುನಾಶಂ ನತ್ವಂ ನೇಮೇ ಜನಾಧಿಪ ನಚೈವನ ಭವಿಷ್ಯಾಮಃ ಸರ್ವೇ ವಯ ಮತಃಪರಂ. ನೋಡಪ್ಪ, ನಾನು ಪೂರ್ವದಲ್ಲಿ ಇರಲಿಲ್ಲ ಅಂತಿಲ್ಲ, ಅಂದ್ರೆ ಇದ್ದೆ ಅಂತ. ಮತ್ತ ಈಗ ಇಲ್ಲ ಅಂತಿಲ್ಲ, ಈಗಲೂ ಅದಿಲ್ಲ. ನೀನಾಗಲಿ, ಇಲ್ಲಿರ್ತಕ್ಕಂಥ ಕೌರವಾದಿಗಳಾಗಲಿ, ಇವರು ಕೂಡ ಹಿಂದಿದ್ದವರ, ಈಗೂ ಇರುವವರ, ಮುಂದೂ ಕೂಡ ಇರುವವರೇ. ಈ ದೇಹಗಳೆಲ್ಲ ಅಳದು ಹೋಗ್ತಾವೆ, ದೇಹಕ್ಕೆ ಜನ್ಮ. ಅದಕ್ಕೆ ಶರೀರಾವಪೇತಂ ದೇಹೋ ಮ್ರಿಯತೇನ ಜೀವೋ ಮ್ರಿಯತೆ ಅಂತ ಶ್ರುತಿ ಹೇಳ್ತಾರೆ. ಅಂದ್ರೆ ಈ ಶರೀರ ಅನ್ನುವಂಥದ್ದು ಏನದ ಅಂತಂದ್ರೆ ಇದಕ್ಕೆ ಮರಣ ಅನ್ನುವಂಥದ್ದು. ಆದ್ರೆ ಜೀವನಿಗೆ ಮರಣ ಇಲ್ಲ. ಜೀವ ಶರೀರವನ್ನು ಬದಲು ಮಾಡ್ತಾನೆ.
ನಾವು ಹಳೆ ಬಟ್ಟೆ ತೆಗೆದು ಹಾಕದಂಗ ಹೊಸ ಬಟ್ಟೆ ಹೆಂಗ ಹೊಸ ಹೊಸ ಧಾರಣ ಮಾಡ್ತೀವಿಲ್ರಿ, ಹಂಗ ದೇಹಗಳು ಬದಲಾಗ್ತವೆ ಹೊರತು ಒಳಗಿರ್ತಕ್ಕಂಥ ಜೀವ ಮಾತ್ರ ಅವನು ಎಂದೂ ಅವನಿಗೆ ನಾಶ ಇಲ್ಲ. ಅವ ಎಂದೂ ಈ ದೇಹ ಬರೋಕ್ಕಿಂತ ಮೊದಲು ಇದ್ದವನ, ದೇಹ ಬಂದಾಗಲೂ ಅದಾನ, ದೇಹ ನಾಶ ಹೋದ ಆದ್ರೂ ಕೂಡ ಅವಾಗೂ ಇರ್ತಾನಲ್ರಿ. ಮೊದಲ ಜನ್ಮದ ದೇಹ, ಈ ದೇಹ, ಮುಂದೊದಗುವ ದೇಹವು ಬೇರೆ ಬೇರೆ, ಪುದಿದು ನೀನೋರ್ವ ಅವಳಲ್ಲದೆ ಕರ್ಮದ ದೇಹಿಯಾಗಿರ್ತಿ ಅಂತ ಹೇಳ್ತಾ ಇದ್ದಾರೆ ನೋಡಿ. ಮೊದಲ ಜನ್ಮದ ದೇಹ, ಈ ಶರೀರ ಬರೋಕ್ಕಿಂತ ಮೊದಲು ನಮ್ಗೆ ದೇಹ ಇತ್ತು ಅಂತಿರೋ ಇಲ್ಲ ಅಂತಿರೋ, ಈ ಶರೀರ ಹುಟ್ಟೋಕ್ಕಿಂತ ನಾವು ಮೊದಲ ಪೂರ್ವದಲ್ಲಿ ಒಂದು ದೇಹ ಇತ್ತಿಲ್ಲ ನಮಗೆ. ಹಿಂದೆ ಏನಾಗಿತ್ತು ಆಗಿದ್ದೇವೆ, ಯಾವ ಜನ್ಮ ಇತ್ತೋ ಇತ್ತು, ಈಗ ಹುಟ್ಟಿ ಬಂದೇವೆ. ಇನ್ನು ಮುಂದೆ ಈ ಶರೀರ ಹೋದ ಮೇಲೆ ನಾವು ಸತ್ತು ಹೋಗಿರ್ತೇವೆ ಅಂದ್ರೆ ದೇಹ ಸಾಯ್ತದೆ, ಆದ್ರೆ ಆತ್ಮ ಮಾತ್ರ ಅದು ಮತ್ತೊಂದು ದೇಹಕ್ಕೆ ಹೋಗ್ತದೆ. ಜೀವಾತ್ಮ ಮತ್ತೊಂದು ದೇಹಕ್ಕೆ ಹೋಗ್ತಾ ಇದ್ದಾನೆ. ಅದಕ್ಕೆ ಮೊದಲ ಜನ್ಮದ ದೇಹ, ಈ ದೇಹ, ಮುಂದೊದಗುವ ದೇಹವೇ ಬೇರೆ ಬೇರೆ, ಪುದಿದು ಅವರೊಳಗಲ್ಲದೆ ಕರ್ಮದ ದೇಹಿಯಾಗಿರ್ತಿ ಅಂತ ಹೇಳ್ತಾ ಇದ್ದಾರೆ. ನೀವು ಮಾಡಿರ್ತಕ್ಕಂಥ ಪುಣ್ಯ ಪಾಪ ಕರ್ಮಗಳ ಸಂಬಂಧದಿಂದ ನಿನಗ ದೇಹಗಳ ಸಂಬಂಧ ಅನ್ನುವಂತಹದ್ದಾಗ್ಯದ. ನೀ ಹುಟ್ಟಿ ಬರ್ತಾ ಇದ್ದೀಯ, ನಾವು ಮಾಡಿದ ಪುಣ್ಯ ಪಾಪದಿಂದ ನಮ್ಮ ಜನ್ಮ ಬರೋದಿವಾಗ. ಅಂದ್ರೆ ಹಿಂದೆ ಎಷ್ಟೋ ಜನ್ಮಗಳಾಗ್ಯಾವ, ಈಗೂ ಜನ್ಮ ಬಂದವು, ಮುಂದೂ ಜನ್ಮಗಳು ಬರ್ತಾವ. ಆ ಎಲ್ಲಾ ಜನ್ಮದಲ್ಲಿರ್ತಕ್ಕಂಥ ನೀ ಮಾತ್ರ ಒಬ್ಬನದಿಲ್ಲ. ನೀ ಅದೀವಿ, ಹಿಂದಿನ ದೇಹದೊಳಗೂ ಅದೀವಿ, ಈಗಿನ ದೇಹದೊಳಗೂ ಅದೀವಿ. ಇಲ್ರಿ, ನಾನು ಮೊದಲು ಇದ್ದಿದ್ದಿಲ್ಲ, ಈಗ ಹುಟ್ಟಿ ಬಂದೀನಿ, ಮುಂದೆ ಈ ಶರೀರ ನಾಶ ಅಂತ ನಾ ಇರೋದಿಲ್ಲ ಅಂತಂದ್ರೆ ಅಕೃತ ಅಭ್ಯಾಗಮ ಕೃತವಿಪ್ರನಾಶ ಅನ್ನುವಂಥ ದೋಷ ಬರ್ತೈತಂತ. ಅಕೃತ ಅಭ್ಯಾಗಮ ಅಂತಂದ್ರೆ ಹಿಂದೆ ನಾವು ಇಲ್ಲ ಅಂತಂದ್ರೆ ಮತ್ತೆ ಇಲ್ಲಿ ಕರ್ಮದ ಫಲ ಹೆಂಗೆ ಅನುಭವ ಮಾಡೋದು? ಹಿಂದೆ ಕರ್ಮ ಮಾಡಿವಂತ ಈಗ ಅನುಭವಿಸ್ತಾ ಇದ್ದೀವಿ, ಮತ್ತೆ ನೀ ಹಿಂದೆ ಇಲ್ಲ ಅಂತ ನಿನ್ನ ಕರ್ಮದ ಫಲ ಎಲ್ಲಿದಾವ? ಮಾಡದೇ ಇರತಕ್ಕಂಥ ಕರ್ಮದ ಫಲವನ್ನು ಅನುಭವ ಮಾಡೋದು, ಇಲ್ಲಿ ಮಾಡಿರ್ತಕ್ಕಂಥ ಕರ್ಮಗಳ ನಾಶವನ್ನು ಹೇಳ್ಬೇಕಾಗ್ತೈತೆ ನಾವು. ಕೃತವಿಪ್ರನಾಶ, ಯಾಕೆ ಮುಂದೆ ಜನ್ಮನೇ ಇಲ್ಲ, ಈ ಸತ್ತು ಹೋಗ್ಬಿಟ್ಟಿ ಅಂತಂದ್ರೆ ಈ ಮಾಡಿದ ಕರ್ಮದ ಫಲ ಹಂಗೆ ಉಳಿತಾ ಇದ್ದಾವೆ. ಅದಕ್ಕೆ ಈ ದೋಷ ಅನ್ನುವಂಥದ್ದು ಬರ್ತೈತಿ ನೋಡಪ್ಪ. ಅದಕ್ಕೆ ನೀ ಹಿಂದೂ ಇದ್ದವನ, ಈಗಲೂ ಇದ್ದವನ, ಮುಂದೂ ಇರುವವನ. ಅದಕ್ಕೆ ಇದು ಶಾಸ್ತ್ರ ಬರ್ತದೆ. ಸ್ಮೃತಿಗಳು ಹೇಳ್ತಾ ಇದ್ದಾವೆ. ಯಾಕ ಅಜಃ ಅಮರಃ ವಿಮೃತ್ಯು ವಿಶೋಕಃ ಶ್ರುತಿ ಹೇಳ್ಕೊಂಡು ಬರ್ತದೆ. ನಜಾಯತೆ ಮ್ರಿಯತೆ ವಾ ಕದಾಚಿತ್ ಸ್ಮೃತಿ ಅನ್ನುವಂಥದ್ದು ಹೇಳ್ಕೊಂಡು ಬರ್ತದೆ. ಅದಕ್ಕೆ ನೀನು ನಾವು ಅನ್ಬೋದು ಇಲ್ರಿ, ಮತ್ತು ಅದು ಹಿಂದಿಂದ ನಮಗೆ ಅನುಭವ ಇಲ್ಲಲ್ಲ ಅಂತ ನೀವು ಅನ್ಬೋದು. ಈಗ ಅರಣ್ಯದೊಳಗೆ ಒಂದು ಜಿಂಕೆ ಅಥವಾ ಚಿಗರಿ ಅದಕ್ಕೆ ತಿಳ್ಕೊಡ್ರಿ. ಅದು ಒಂದು ತನ್ನ ಇದಕ್ಕೆ ಜನ್ಮ ಕೊಡ್ತದೆ, ತನ್ನ ಮಗುವಿಗೆ ಜನ್ಮ ಕೊಡ್ತದೆ. ಆ ಹುಟ್ಟಿದಂಥ ಆ ಚಿಗರೆಯ ಮರಿ ಎನ್ನುವಂಥದ್ದು ಅದಕ್ಕೆ ಹಿಂದಿನ ಜನ್ಮವನ್ನು ನಾವು ಒಪ್ಪಿಕೊಳ್ಳದೆ ಹೋದ್ರೆ ಮತ್ತದು ಹಾಲು ಕುಡಿಲಿಕ್ಕೆ ಪ್ರವೃತ್ತಿ ಆಗ್ತದೇನೋ? ಆಗಂಗಿಲ್ಲ. ಯಾಕೆ ಹಿಂದಿನ ಜನ್ಮದಲ್ಲಿ ಅದು ಹಾಲು ಕುಡಿದದ್ದು ಸಂಸ್ಕಾರ ಅದಕ್ಕೆ ವಾಸನಾನೂ ಅದು. ಯಾಕಂದ್ರೆ ನಾವು ಯಾವುದಾದ್ರೂ ವಸ್ತುವನ್ನು ಅನುಭವ ಮಾಡಿದಾಗ ಅದು ಸಂಸ್ಕಾರವಾಗಿರ್ತದೆ, ಅದರ ಅಭ್ಯಾಸ ಇರ್ತದೆ, ಅದು ವಾಸನಾ ಮೂಲಕವಾಗಿ ಅದು ಉಳ್ಕೊಂಡಿರ್ತದೆ. ಹೀಗಾಗಿ ಅಲ್ಲಿ ಯಾರು ಬಂದು ಅದಕ್ಕೆ ಹಾಲು ಕುಡಿಯಕ್ಕಲ್ಲಿ ಮನೆಗೆ ಹಚ್ತಾರೆ ಅಂದ್ರೆ ಅದೇನು, ಅದು ತನ್ನ ಪೂರ್ವಜನ್ಮದ ಒಂದು ಸಂಸ್ಕಾರ ಅನುಸಾರವಾಗಿ ಅದು ವಾಸನಾ ಬಲದಿಂದ ಅದಕ್ಕೆ ಹೆಂಗೆ ಹಾಲು ಕುಡಿಬೇಕನ್ನುವಂಥ ಪ್ರವೃತ್ತಿ ಅನ್ನುವಂಥದ್ದು ಹೆಂಗೆ ಉಂಟಾಗ್ತದೋ, ಅಂದ್ರೆ ಅದಕ್ಕೆ ಪೂರ್ವಜನ್ಮದ ಸಂಸ್ಕಾರ ಐತಿಲ್ಲೋ, ಅದಕ್ಕಿಂತ ಜನ್ಮ ಐತಿಲ್ಲೋ, ಅದಕ್ಕೆ ನಾವು ಪೂರ್ವಜನ್ಮವನ್ನು ಒಪ್ಕೊಳ್ಳೇಬೇಕು ಅಂತ ಈ ಪ್ರಕಾರವಾಗಿ ಹೇಳ್ತಾ ಇದ್ದಾರೆ. ನೋಡ್ರಿ, ನಾವು ಅಂದ್ರೆ ಹಿಂದೂ ಇದ್ದೇವಿ, ಈಗೂ ಅದೇವಿ, ಮುಂದೂ ಕೂಡ ಇರ್ತಾ ಇದ್ದೀವಿ ಅಂತ ಹೇಳಿದರು. ನೆನಸಿನೊಳಗೆ ಕನಸು ನಿದ್ರೆಗಳಿಲ್ಲ. ಕನಸಿನೊಳಗಿಲ್ಲವಾ ನೆನಸು ನಿದ್ರೆ, ಮತ್ತೆ ತನಿ ನಿದ್ರೆಯೊಳಗೂ ಕನಸು ನೆನಸುಗಳಿಲ್ಲ, ಅನಿತನು ಅನುಭವಿಸಿದ್ರೆ ನೀನಹುದರಿಂದ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಈಗ ನಮಗೆ ಕನಸು, ಈಗ ಎಚ್ಚರದೊಳಗದೇವು ನಾವು. ಈಗ ನಮಗೆ ಕನಸಿಂದು ಆಗಲಿ ನಿದ್ರಿದಾಗಲಿ ಅನುಭವದೇನಿರಲಿ, ನಮಗೆ ಈ ಕನಸೂ ಇಲ್ಲ, ಈಗ ನಿದ್ರೆನೂ ಇಲ್ಲ. ಮುಂದೆ ನಾವು ನಿದ್ರೆಗೆ ಹೋದಾಗ ಕನಸು ಬೀಳ್ತದೆ, ಆ ಕನಸಿನಲ್ಲಿ ಎಚ್ಚರನೂ ಇಲ್ಲ, ನಿದ್ರೆನೂ ಇಲ್ಲ. ಗಾಢ ನಿದ್ರೆಗೆ ಹೋದಾಗ ಅವು ಎರಡೂ ಇಲ್ಲ. ಆದ್ರೆ ಆ ಮೂರನ್ನು ನಾವು ಅರಿತೇವಿಲ್ರಿ.
ಅವು ಮೂರು ಒಂದರೊಳಗೆ ಒಂದಿಲ್ಲ, ಅವು ವ್ಯತಿರೇಕದಾವ. ಮೂರರಲ್ಲಿ ನೀ ಅದಿ, ಅದಕ್ಕೆ ನೀನೇನದಿ ಅಂತಂದ್ರೆ ನೀ ಸದ್ರೂಪದಿ ಅಂತ. ಮೂರು ಅವಸ್ಥೆಗಳಲ್ಲಿದ್ದುಕೊಂಡು ಜಾಗ್ರವನ್ನು ಅರಿತಿ, ಸ್ವಪ್ನವನ್ನು ಅರಿತಿ, ನಿದ್ರೆಯನ್ನು ಅರಿತಿ, ಅದಕ್ಕೆ ನೀ ಮಾತ್ರ ಏನದಿ ಅಂತಂದ್ರೆ ಸದ್ರೂಪದಿ ಅಂತ ಹೇಳ್ತಾ ಇದ್ದಾರೆ. ದಿನ, ಪಕ್ಷ, ಮಾಸ, ವರುಷ, ಯುಗ, ಕಲ್ಪಾದಿ ಒಂದರೊಳೊಂದಿಲ್ಲ. ಅನಿತನೋ ಅನುಭವಿತ ನೀನಹುದರಿಂದ. ಯಜಮಾನರು ಏನು ಹೇಳಿದ್ರು ಅಂತಂದ್ರೆ, ದಿನ 24 ಗಂಟೆಗೆ ಒಂದು ದಿವಸ ಅಂತ ಹೌದಲ್ರಿ. ಒಂದು ದಿವಸ ಅಂದ್ರೆ ನಾವು ಬೆಳಗ್ಗೆನೂ ಅದೇವಿ, ಮಧ್ಯಾಹ್ನ ಅದೇವಿ, ರಾತ್ರಿಯೊಳಗೂ ಅದೇವಿ. ದಿನ ಪಕ್ಷ 15 ದಿವಸಕ್ಕೆ ಒಂದು ಪಕ್ಷ, ಕೃಷ್ಣ ಪಕ್ಷ, ಶುಕ್ಲ ಪಕ್ಷ. ಮಾಸ ಅಂತಂದ್ರೆ ಒಂದು ತಿಂಗಳು. ಅಂದ್ರೆ ನಾವು ಕೃಷ್ಣ ಪಕ್ಷದಾಗ ಅದೇವಿ, ಶುಕ್ಲ ಪಕ್ಷದಾಗ ಅದೇವಿ. ಆದ್ರೆ ಕೃಷ್ಣ ಪಕ್ಷದಾಗ ಶುಕ್ಲ ಪಕ್ಷ ಇಲ್ಲ, ಶುಕ್ಲ ಪಕ್ಷದಾಗ ಕೃಷ್ಣ ಪಕ್ಷ ಇಲ್ಲ. ಅವು ಅಂದ್ರೆ ಆಗೊಂದಿಲ್ಲ, ಅವು ವ್ಯತಿರೇಕದ. ಆದ್ರೆ ಎರಡು ಪಕ್ಷಗಳು ನೀ ಇದೆ, ಅದಕ್ಕೆ ನೀ ಸದ್ರೂಪ ಅಷ್ಟೇ. ಎಲ್ಲ ಪಕ್ಷ, ಮಾಸ 12 ತಿಂಗಳುಗಳದಾವ. ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಅವೇನು 12 ಮಾಸಗಳದಾವಲ್ಲ, ಅವು 12. ಈ ಚೈತ್ರ ಮಾಸದೊಳಗ ವೈಶಾಖ ಮಾಸ ಇಲ್ಲ, ವೈಶಾಖ ಮಾಸದೊಳಗ ಚೈತ್ರ ಮಾಸ ಇಲ್ಲ. ಅವು ಮಾಸ ಒಂದ್ರೊಳಗೆ ಒಂದದಾವೇನು ಇಲ್ಲ. ಆದ್ರೆ ನೀವು 12 ಮಾಸಗಳು ನೀ ಅದಿ ಇಲ್ಲ. 12 ಮಾಸಗಳು ನೀ ಅರಿತಿ, 12 ಮಾಸ 12 ತಿಂಗಳಿಂದ ಅರಿಸಿಕೊಳ್ತಾ ಒಂದು ಬಳಿಕ ಅವು ನೀನಲ್ಲ, ಅವು ವ್ಯತಿರೇಕದ. ಅವು ನೀ ಮಾತ್ರ ನೀ ಸದ್ರೂಪದ. ಅದಕ್ಕೆ ಇಲ್ಲಿ ದಿನ, ಪಕ್ಷ, ಮಾಸ, ವರುಷ, ಒಂದು ಸಂವತ್ಸರ ಅಂತ ಕರೀತಾ ಇದ್ದಾರೆ. ಪ್ರಭುವಾದಿ 60 ಸಂವತ್ಸರಗಳಾದ. ಆ ಸಂವತ್ಸರಗಳು ಒಂದರೊಳಗೆ ಒಂದಿಲ್ಲ, ಎಲ್ಲಾ ಸಂವತ್ಸರಗಳಿಗೂ ನೀ ಅಡಿ. ಆದ್ದರಿಂದ ನೀ ಸದ್ರೂಪ, ಅವು ವ್ಯತಿರೇಕಗಳದಾವು. ಯುಗ, ಕಲ್ಪ ನೋಡಿ 4 ಯುಗಗಳು. ತ್ರೇತಾಯುಗ 4 ಯುಗಗಳದ. ಆಮೇಲೆ ಕಲ್ಪಗಳು, ಅವು 1000 ಸರ ಸುತ್ತದಾಗ ಅವು ಕಲ್ಪಗಳಾಗ್ತಾ ಇದ್ದಾರೆ. ಇವು ಒಂದರೊಳಗೊಂದಿಲ್ಲ. ಅನೇಕೆಲ್ಲ ರಾಗು ಹೋಗುಗಳನ್ನು ಕಾಣ್ಪ ನಿನಗೆ ದೃಶ್ಯವಾಗುವುದರಿಂದ ನೋಡವೆಲ್ಲ ಅವು ಬರುವುದನ್ನ ಹೋಗುವುದನ್ನು ತಿಳಿತಿ. ಅವು ನಿನ್ನಿಂದ ತಿಳಿಸಿಕೊಳ್ಳುವುದರಿಂದ ಅವು ನೀನಲ್ಲ, ಅದಕ್ಕೆ ನೀನು ಸದ್ರೂಪದಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅವು ಬರುವುದು ಹೋಗುವುದನ್ನು ನಾವು ತಿಳಿತೀವಿ ಅಂದ ಬಳಿಕ ಅವುಗಳಲ್ಲಿ ನಾವಿಲ್ಲ. ಅಂದ್ರೆ ಅವು ಆತ್ಮದಲ್ಲಿ ಇಲ್ಲ. ಆತ್ಮಲ್ಲಿ ಅವದಾವೇನು ಅಂತಂದ್ರೆ ಇಲ್ಲ. ಯಾಕಂದ್ರೆ ಆತ್ಮಗಳಿಗೆ ಅಸಂಗದ ಅಂಥೇಳಿ ಈ ಪ್ರಕಾರವಾಗಿ ನೀ ಎಲ್ಲಾ ಕಾಲದಲ್ಲಿ ಅದಿ, ಆದರೆ ನೀ ಸದ್ರೂಪ ಅನ್ನುವಂಥ ವಿಚಾರವನ್ನು ಹೇಳಿದರು. ಇನ್ನೊಂದು ಮಾತು ಹೇಳ್ತಾರೆ ನೋಡಿ, ಅರಿವ ವಿವೇಕವನರಿವ, ಅರಿಯದ ವಿವೇಕವನರಿವ, ಅರಿದ ವಿದ್ಯೆಯನು ಅರಿವ ಶಂಭುಲಿಂಗದೋಳು ಮೆರೆವ ಸದ್ರೂಪ ನೀನಗುವುದರಿಂದ ಅಂತ ಹೇಳ್ತಾರೆ. ಅರಿಯದ ಅಜ್ಞಾನ ನೋಡಿ. ಈಗ ನನಗೇನು ತಿಳಿತಾ ಇಲ್ಲ, ನೀವು ಹೇಳ್ತಾ ಇದ್ರೆ ನನಗೇನು ಅರ್ಥ ಆಗ್ತಾ ಇಲ್ಲ ಅಂತ. ನೀ ಯಾರು ಅಂತಂದ್ರೆ ನನಗೆ ಗುರು ತಿಳಿಬಿಡ್ರಿ ಅಂತ ಅಂದ್ರೆ ಏನೋ ಅಜ್ಞಾನವನ್ನು ಅರಿತಾನ. ಅರಿದ ವಿವೇಕ ಅಂದ್ರೆ ಈಗ ಅವನು ಸ್ವಲ್ಪ ವಿಚಾರ ಬರಕತ್ತು, ಹೌದು ನಾನು ಯಾರು ಇರಬಹುದು ಅಂದ್ರೆ ಆ ವಿಚಾರ ಕಾಲ. ಆ ವಿಚಾರ ಕಾಲದಲ್ಲಿನೂ ಅದನ್ನು ಅರಿತಾನ. ವಿವೇಕ ಆದದ್ದನ್ನು ಅರಿತಾನ, ಅಜ್ಞಾನವನ್ನು ಅರಿತಾನ. ಅರಿದ ವಿದ್ಯೆ, ಈಗ ಅವನಿಗೆ ಬ್ರಹ್ಮ ಪ್ರಾಪ್ತಿ ಆಯಿತು, ಬ್ರಹ್ಮ ಸಾಕ್ಷಾತ್ಕಾರ ಆಯಿತು ಅಂತಂದ್ರೆ ನಾನು ಬ್ರಹ್ಮನಿದ್ದೇನೆ ಅನ್ನುವಂಥ ವಿದ್ಯೆಯನ್ನು ಅರಿತಾ ಇದ್ದ. ಅಂದ್ರೆ ಅರಿವ ಶಂಭುಲಿಂಗದೋ ಮೆರೆವ ಸದ್ರೂಪ ನೀನಹುದರಿಂದ, ಅಂಥ ಗುರು ಶಂಭುಲಿಂಗವಾಗಿರ್ತಕ್ಕಂಥ ಶಂಭುಲಿಂಗನೇ ನೀನಾಗಿರುವುದರಿಂದ ನಿನ್ನಲ್ಲಿ ಸದ್ರೂಪ ಅನ್ನುವಂಥದ್ದು ಅನ್ನುವಂಥ ಮಾತನ್ನ ನಿಜಮಶ್ರೀಗಳು ಬಹಳ ಸುಂದರವಾಗಿ ನಮಗೆ ಉಪದೇಶ ಮಾಡಿಕೊಂಡು ಬಂದ. ಅದಕ್ಕೆ ಇಲ್ಲಿ ಇದಮೆನಿಸಿಹುದು ಆವು, ಅದಕ್ಕೆ ತಾನು ಆಶ್ರಯ ಪದವಾಗಿ ಬಾಧೆ ಒಂದದೆ ತೋರುತಿಹ ಸತ್ಯೆ ನಿನ್ನ ನಿಜ ಅಂತ ಹೇಳಿದರು. ಆದ್ರಿಂದ ಇಲ್ಲಿ ನಾವು ಕೇವಲ ಸದ್ರೂಪರಾಗಿದ್ದೇವೆ ಹೊರತು ನಾವು ಅಸದ್ರೂಪ ಅಂತ ತಿಳ್ಕೊಂಡೇವೆ. ಯಾಕೆ ದೇಹ ಸಂಘ ಮಾಡಿಬಿಟ್ಟೇವಿ. ದೇಹ ಸಂಘ ಮಾಡಿಕೊಂಡು ದೇಹ ಇದ್ರೆ ನಾ ಇರ್ತೀನಿ, ದೇಹ ಇಲ್ಲಂದ್ರೆ ನಾನಿಲ್ಲ ಅಂತ ತಿಳ್ಕೊಂಡಿದ್ದೀವಿ. ಇದು ನಮ್ಮ ಭ್ರಾಂತಿ. ಅದಕ್ಕೆ ನಿನ್ನೊಳಗ ಆ ಸತ್ಯ ಪದ ನಿನ್ನ ಅನುಭವದಿಂದ ನೋಡೋದು ಹೇಳ್ತಾರೆ. ನಿನ್ನ ಅನುಭವದಿಂದ ನೋಡಿದ್ರೆ ನೀನಹೇ ಮುಕ್ತನು, ನೀನು ಮುಕ್ತನ ಅದಿ ಎನ್ನುವಂತಹ ವಿಚಾರವನ್ನ
ನಿಜಮಶ್ರೀಗಳು ಇಲ್ಲಿ ಬಹು ಸುಂದರವಾಗಿ ಹೇಳ್ಕೊಂಡು ಬಂದು ಈಗ ಚಿದ್ರೂಪದ ಒಂದು ವಿಚಾರವನ್ನು ನೋಡೋಣ. ಮೂರವಸ್ಥೆಯೊಳು ತೋರುವ ಅಖಿಳವನ್ನು ಬೇರಿಟ್ಟು ಅರಿಯುವುದಾಗಿ ಮೀರಬಾರದ ಚಿತ್ತೆ ನಿನ್ನ ನಿಜ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಾವು ಕೇವಲ ಅರುಸ್ವರೂಪರೇ ಆಗಿದ್ದೀವಿ, ನಾವು ಯಾವಾಗಲೂ ಅರಿಯುವವರೇ ಆಗಿದ್ದೇವೆ ಹೊರತು ಇನ್ನೊಂದರಿಂದ ಅರಿಸಿಕೊಳ್ಳುವವರು ನಾವಲ್ಲ. ನಮ್ಮ ಸ್ವರೂಪ ಹೇಗದು ಚಿತ್ರೂಪ, ಜ್ಞಾನ ಸ್ವರೂಪ, ಅದು ಸ್ವಯಂ ಪ್ರಕಾಶ, ಅದು ಇನ್ನೊಂದರಿಂದ ಬೆಳಗಿಸಿಕೊಳ್ಳುವಂತಹದ್ದಲ್ಲ. ಸ್ವಯಂ ಪ್ರಕಾಶ ಅಂತಂದ್ರೆ ಏನು? ಅದೃಶತ್ವೇ ಸತಿ ಅಪರೋಕ್ಷತ್ವಂ ಚಿದ್ರೂಪತ್ವಂ ಅಂತ ಹೇಳ್ತಾರೆ. ಅದೃಶ್ಯ ಆಗಿರಬೇಕು ಅಂದ್ರೆ ಆತ್ಮ ಕಮ್ಮಿ ಕಾಣಿಸ್ತದಂದ್ರೆ ಅದು ಕಾಣಿಸಂಗಿಲ್ಲ. ಹಂಗಾರೆ ಬರೀ ಅದೃಶ್ಯವಾದದ್ದನ್ನೇ ನಾವು ಆತ್ಮ ಅಂತೀವಿ ಅಂತಂದ್ರೆ, ಯಾವುದು ಕಾಣುವುದಿಲ್ಲವೋ ಅದನ್ನ ಆತ್ಮ ಅಂತೀವಿ ಅಂತಂದ್ರೆ ಬಂಜೆ ಮಗ, ಆಮೇಲೆ ಮೊಲದ ಕೋಡು, ಆಕಾಶ ಪುಷ್ಪ ಅಂತಾರೆ, ಅವು ಅದೃಶ್ಯದ ಹೋದಿಲ್ಲ, ಮತ್ತು ಅವುಗಳಿಗೆ ಬ್ರಹ್ಮ ಅನ್ಬೇಕಾಗ್ತೈತಿ. ಅದಕ್ಕೆ ಅಪರೋಕ್ಷತ್ವ ಅಂತಿಟ್ಟು, ಅಪರೋಕ್ಷ ಆಗಿರಬೇಕು, ಅದೃಶ್ಯ ಆಗಿರಬೇಕು. ಅವು ಅದೃಶ್ಯದವು, ಆದ್ರೆ ಅವು ಅಪರೋಕ್ಷ ಇಲ್ಲ. ಅದಕ್ಕಿಲ್ಲಿ ಅಪರೋಕ್ಷತ್ವೇ. ಬರೀ ಅಪರೋಕ್ಷ ಅಂತಂದ್ರೆ ಮತ್ತೆ ಘಟಪಟಾದ್ರೆ ಎಲ್ಲ ಅಪರೋಕ್ಷದವು, ಆದ್ರೆ ಇವು ತೋರಾಕತ್ತವು, ಇವೆಲ್ಲ ದೃಶ್ಯತ್ವ ಅದ. ಆದ್ರಿಂದ ಇವು ಆತ್ಮ ಆಗಂಗಿಲ್ಲ. ಅದಕ್ಕೆ ಅಪರೋಕ್ಷನೂ ಇರಬೇಕು, ಅದೃಶ್ಯನೂ ಆಗಿರಬೇಕು. ಅದು ಸ್ವಯಂ ಪ್ರಕಾಶ ಅಂತೇಳಿ ಸ್ವಯಂ ಪ್ರಕಾಶಕ್ಕೆ ಲಕ್ಷಣವನ್ನು ಮಾಡ್ಕೊಂಡು ಬರ್ತಾರೆ. ಅಲುಪ್ತ ಪ್ರಕಾಶತ್ವಂ ಚಿದ್ರೂಪತ್ವಂ. ಯಾವ ಪ್ರಕಾಶಕ್ಕೆ ಲೋಪ ಅನ್ನುವಂಥದ್ದಿಲ್ಲವೋ ಅದಕ್ಕೇನಂತ ಕರ್ಕೊಂಡು ಬಂದರು? ಚಿದ್ರೂಪ ಅಂತ ಕರೀತಾರೆ. ಇವು ಲೈಟ್ಗಳು ಯಾವಾಗ ಹೋಗ್ತಾವೋ ಯಾವಾಗ ಬರ್ತಾವೋ ಹೇಳಕ್ಕಾಗೋದಿಲ್ಲ. ಇವು ಲುಕ್ ತಕ್ಕೋದಿಲ್ಲ. ಕರೆಂಟ್ ಹೋಯಿತು ಅಂತಂದ್ರೆ ಈ ಬಲ್ಬ್ಗಳು ಬೆಳಗುವುದಿಲ್ಲ, ಕರೆಂಟ್ ತನಕ ಬೆಳಗುತ್ತಾವೆ. ಕರೆಂಟ್ ಹೋದ್ಮೇಲೆ ಇವು ಲುಪ್ತ ಆಗ್ತಾವೆ. ಹಾಗೆ ಇಲ್ಲಿ ಯಾವ ಪ್ರಕಾಶಕ್ಕೆ ಯಾವತ್ತು ಯಾವ ಕಾಲದಲ್ಲಿಯೂ ಲೋಪ ಅನ್ನುವಂಥದ್ದಿಲ್ಲವೋ. ಯದಾದಿತ್ಯ ಗತಂ ತೇಜಂ ಜಗದ್ಭಾಸಯತಿ ಅಖಿಲಂ ಯಚ್ಚಂದ್ರವಸಿ ಯಚ್ಚಾಗ್ನೋ ತತ್ತೇಜಂ. ಭಗವದ್ಗೀತೆಯಲ್ಲಿ ಭಗವಂತ 15ನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾನೆ, ಯದಾದಿತ್ಯ ಗತಂ ತೇಜೋ. ಆದಿತ್ಯನಲ್ಲಿರ್ತಕ್ಕಂಥ ಯಾವ ತೇಜಸ್ಸನ್ನುವಂತಹದ್ದು. ಈಗ ಸೂರ್ಯ ಇಡೀ ಪ್ರಪಂಚವನ್ನೇ ಬೆಳಗ್ತಾ ಇದ್ದಾನೆ. ಆ ಪ್ರಕಾಶ ಯಾರದ್ರಿ? ಅದು ಹಿಂದೆ ನೀನೇ ಸ್ವಯಂ ಪ್ರಕಾಶವೇ. ನಿನ್ನ ಪ್ರಕಾಶವನ್ನೇ ಪಡ್ಕೊಂಡು ಸೂರ್ಯ ಈ ಜಗತ್ತನ್ನು ಬೆಳಗ್ತಾ ಇದ್ದಾನೆ. ಅಂದ್ರೆ ಸೂರ್ಯನಲ್ಲಿಯೂ ಕೂಡ ಸ್ವಯಂ ಪ್ರಕಾಶತ್ವ ಇಲ್ಲ. ಯಾಕಂದ್ರೆ ಅಲ್ಲಿ ಭಗವಂತ ಏನ್ ಹಾಕತ್ತಾನ? ಯದಾದಿತ್ಯ ಗತಂ ತೇಜೋ ಜಗತ್ ಭಾಸಯತಿ ಅಖಿಲಂ. ಅಖಿಲಂ ಜಗತ್ ಭಾಸಯತಿ. ಈ ಸಂಪೂರ್ಣವಾಗಿರ್ತಕ್ಕಂಥ ಜಗತ್ತನ್ನ ಸೂರ್ಯ ಬೆಳಗ್ತಾ ಇದ್ದಾನಲ್ಲ, ಆ ಸೂರ್ಯನಲ್ಲಿರ್ತಕ್ಕಂಥ ತೇಜಸ್ ಯಾರದು ಅಂತಂದ್ರೆ ಅದು ಪರಮಾತ್ಮ, ಅದು ನಿನ್ನದೇ ಅಂತ. ಯಚ್ಚಂದ್ರಮಸಿ ಯಚ್ಚಾಗ್ನಿ ತತ್ತೇಜೋ ವಿದ್ಯೆ ಮಾಮಕ. ಚಂದ್ರನಲ್ಲಿರ್ತಕ್ಕಂಥ ಅಗ್ನಿಯಲ್ಲಿರ್ತಕ್ಕಂಥ ಯಾವ ಪ್ರಕಾಶ ಅನ್ನುವಂಥದ್ದೈತಲ್ಲ, ಅದು ಪರಮಾತ್ಮ ಸ್ವರೂಪನಾಗಿರ್ತಕ್ಕಂಥ ನಿನ್ನ ಪ್ರಕಾಶವೇ. ನಿನ್ನ ಪ್ರಕಾಶವನ್ನೇ ಪಡ್ಕೊಂಡು ಸೂರ್ಯ ಚಂದ್ರ ಅಗ್ನಿ ನಕ್ಷತ್ರಾದಿಗಳು ಬೆಳಗುತ್ತಾ ಇದ್ದಾರೆ. ಅದಕ್ಕೆ ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮಾ ವಿದ್ಯುತೋ ಭಾಂತಿ ಕುತೋಯಮಗ್ನಿ ತಮೇವ ಬಾಂತ ಮನುಭಾತಿ ಸರ್ವಂ ತಸ್ಯ ಭಾಷಾ ಸರ್ವಮಿದಂ ವಿಭಾತಿ ಅಂತ ಮುಂಡಕೋಪನಿಷತ್ತು ಹೇಳ್ತದೆ. ನೋಡಿ, ಆ ಪರಮಾತ್ಮನನ್ನು ಸೂರ್ಯ ಬೆಳಗಲಾರ, ಚಂದ್ರ ಬೆಳಗಲಾರ, ಅಗ್ನಿ ನಕ್ಷತ್ರಗಳು ಬೆಳಗುವುದಿಲ್ಲ. ಆದ್ರೆ ಅವನು ಪ್ರಕಾಶವನ್ನೇ ಪಡ್ಕೊಂಡು ಇವೆಲ್ಲ ಪ್ರಕಾಶವುಳ್ಳವುಗಳಾಗಿದ್ದಾವೆ. ಸೂರ್ಯ ಬೆಳಗಬೇಕಾದ್ರೆ, ಚಂದ್ರ ಬೆಳಗಬೇಕಾದ್ರೆ, ಅಗ್ನಿ ಬೆಳಗಬೇಕಾದ್ರೆ ಇದು ಯಾರ ಪ್ರಕಾಶ? ಇದು ಪರಮಾತ್ಮನ ಪ್ರಕಾಶವನ್ನೇ ಪಡ್ಕೊಂಡು ಇವು ಪ್ರಕಾಶ ಉಳ್ಳವುಗಳಾಗಿದ್ದಾವೆ ಎನ್ನುವಂತ ಮಾತನ್ನ ಉಪನಿಷತ್ನಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಮೈತ್ರಾದೇವಿಯ ಕುರಿತು ಯಾಜ್ಞವಲ್ಕ್ಯ ಹೇಳಿದ್ರು, ವಿಜ್ಞಾತಾರಮರೆ ಕೇನ ನಿಜಾನೀಯ. ಅರುಸ್ವರೂಪನಾಗಿರ್ತಕ್ಕಂಥ ಸ್ವಯಂ ಪ್ರಕಾಶನಾಗಿರ್ತಕ್ಕಂಥ ನಿನ್ನನ್ನು ಅರಿಯೋರು ಯಾರಿದ್ದಾರೆ? ನೀನು ಎಲ್ಲವನ್ನ ಅರಿತಿ, ಆದ್ರೆ ನಿನ್ನನ್ನು ಅರಿಯುವಂತ ಅರು ಮತ್ತೊಂದಿಲ್ಲ. ಮತ್ತೊಂದು ಯಾವ ಅರು ಐತಿ ಎನ್ನುವಂತಂದ್ರೆ ಇಲ್ಲ. ಅದಕ್ಕೆ ಇಲ್ಲಿ ಆತ್ಮ ಚಿತ್ರೂಪ. ಆತ್ಮ ಅಂದ್ರೆ ನೀನು ಚಿತ್ರೂಪನಲ್ಲಿ ನೀನು ಅರಿಯುವನೇ ಆಗಿದ್ದಿ ಹೊರತು ಇನ್ನೊಂದರಿಂದ ಅರಿಸಿಕೊಳ್ಳುವವನು ನೀನಲ್ಲ. ಅದಕ್ಕೆ ಮೂರವಸ್ಥೆಯೊಳು ತೋರುವ ಅಖಿಳವನ್ನು ಬೇರಿಟ್ಟು ಅರಿಯುವುದಾಗಿ
ಮೀರಬಾರದ ಚಿತ್ತೆ ಅಂತ ಹೇಳಿದರು. ನೋಡಿ, ಈ ಜಾಗ್ರದೊಳಗೆ ಇಲ್ಲಿ ನೇತ್ರಕರಣ, ವಿಶ್ವಜೀವ, ಸ್ಥೂಲ ಭೋಗ ಮತ್ತು ಇಲ್ಲಿ ಅನೇಕ ಇವೆಲ್ಲ ಅರಿತಾನಿಲ್ಲ. ಯಾವ ಅರ್ಯಾವ ಇಲ್ಲಿರ್ತಕ್ಕಂಥ ಸತ್ತು ಗುಣ ಆಗಲಿ ಇವೆಲ್ಲವನ್ನು ಸಮಸ್ತವನ್ನು ಅರಿತಕ್ಕಂಥವು ನೀನ. ಹಾಗೆ ಸ್ವಪ್ನದೊಳಗೆ ಅಲ್ಲಿ ಯಾವ ಒಂದು ರಜೋಗುಣ, ತೈಜಸ್ ಅನ್ನುವಂಥ ಜೀವ, ಅಲ್ಲಿರ್ತಕ್ಕಂಥ ಪ್ರಪಂಚ, ಅದನ್ನೆಲ್ಲ ಅರಿತಕ್ಕಂಥವನು ಚಿದ್ರೂಪ ನೀನಾಗಿ. ಹಾಗೆ ಸುಸುಪ್ತಿಯೊಳಗೆ ಅಲ್ಲಿ ಯಾವ ಪ್ರತಿಬಿಂಬಾನಂದ ಆಗಲಿ, ಅವಿದ್ಯಾವೃತ್ತಿಯಾಗಲಿ, ಅಲ್ಲಿರ್ತಕ್ಕಂಥ ಯಾವ ಆನಂದ ಭೋಗ ಆಗಲಿ, ಇವೆಲ್ಲವನ್ನು ಅರಿತಕ್ಕಂಥ ಯಾವ ಆತ್ಮ ನೀನಾಗಿ. ಅದಕ್ಕೆ ಮೂರು ಅವಸ್ಥೆಯೊಳು ತೋರುವ ಅಖಿಳವನ್ನು ಬೇರಿಟ್ಟು ಅರಿಯುವುದಾಗಿ, ಅವುಗಳಿಗೆ ಸಾಕ್ಷಿಯಾಗಿದ್ದುಕೊಂಡು ಮೂರು ಅವಸ್ಥೆಗಳನ್ನು ಅರಿಯುವಂತ ಯಾವ ಪ್ರತ್ಯೇಗಾತ್ಮನೇ ನೀನದಿ. ಅದಕ್ಕೆ ಮೀರಬಾರದ ಚಿತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಿನ್ನನ್ನು ಯಾವುದೂ ಪ್ರಕಾಶ ಮಾಡುವಂತಹದ್ದಿಲ್ಲ, ನೀನೇ ಎಲ್ಲವನ್ನ ಪ್ರಕಾಶ ಮಾಡುವಂತವನಾಗಿದ್ದಿ. ನಾನಾ ಚಿತ್ರಘಟೋದರ ಸ್ಥಿತ ಮಹಾದೀಪ ಪ್ರಭಾಭಾಸ್ಕರಂ. ಒಂದು ಕಡೆಯಲ್ಲಿ ಆಚಾರ್ಯ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ. ಈಗ ಒಂದು ಮಡಿಕೆ ಕೊಡ ಅಂತ ತಿಳ್ಕೊಡು ನೀವು, ಅದರೊಳಗೆ ರಂಧ್ರಗಳನ್ನು ಮಾಡಿದ, ಒಂದು ದೀಪ ಹಚ್ಚಿಟ್ಟು ಅದನ್ನ ಡಬ್ ಹಾಕಿದ್ದಾರೆ. ಆದರೆ ಒಂದು ದೀಪ ಹಚ್ಚಿ ಅದನ್ನ ಡಬ್ ಹಾಕಿದ್ದಾರೆ. ಆ ದೀಪ ಏನ್ ಮಾಡ್ತದೆ, ಆ ಮಡಿಕೆಯನ್ನು ಒಳಗೆ ಬೆಳಗ್ತದೆ, ರಂಧ್ರಗಳ ಮುಖಾಂತರ ಹೊರಗೆ ಹೋಗಿ ಹೊರಗಿನ ಘಟಪಟಾದಿ ಎಲ್ಲಾ ವಸ್ತುಗಳನ್ನು ಅದು ಪ್ರಕಾಶ ಮಾಡ್ತದೆ. ಅದಕ್ಕೆ ನಾನಾ ಚಿತ್ರ ಘಟೋದರ ಸ್ಥಿತ ಮಹಾ ದೀಪ ಪ್ರಭಾಭಾಸ್ವರಂ ಜ್ಞಾನಂ ಯಶ್ಯತು ಚಕ್ಷುರಾದಿಕರಣ ದ್ವಾರ ಬಹಿಸ್ಪಂದತೆ. ಇಲ್ಲಿ ಶರೀರ ಅನ್ನುವಂತಹದ್ದೇ ಒಂದು ಮಡಿಕೆ ಅಂತ ತಿಳ್ಕೊಳ್ರಿ, ಒಂದು ಕೊಳ. ಅದಕ್ಕೆ ಇಂದ್ರಿಯಗಳನ್ನುವಂಥ ರಂಧ್ರಗಳು, ವಿಷಯಗಳನ್ನುವಂಥ ಯಾವ ಹೊರಗಿನ ವಸ್ತುಗಳು. ಈ ಆತ್ಮ ಅನ್ನುವಂಥ ಜ್ಯೋತಿ ಏನ್ ಮಾಡ್ತದೆ, ಈ ದೇಹವನ್ನು ಪ್ರಕಾಶ ಮಾಡಿ ಇಂದ್ರಿಯಗಳ ಮುಖಾಂತರವಾಗಿ ಹೊರಗಿನ ವಿಷಯಗಳನ್ನು ಕೂಡ ಪ್ರಕಾಶ ಮಾಡ್ತತಿಲ್ಲಿ. ಹೊರಗಿನ ಶಬ್ದ ಸ್ಪರ್ಶ ರೂಪ ರಸ ಗಂಧ ಈ ಎಲ್ಲ ವಿಷಯಗಳನ್ನು ಪ್ರಕಾಶ ಮಾಡ್ತತಿಲ್ರಿ. ಅದಕ್ಕೆ ಜ್ಞಾನಂ ಯಶ್ಯತು ಚಕ್ಷುರಾದಿ ಕರ್ಣದ್ವಾರ ಬಹಿಸ್ಪಂದತೆ ಜಾನಾಮೀತಿ ತಮೇವ ಬಾಂತ ಮನೋಭಾತ್ ಏತತ್ ಸಮಸ್ತಮಯ ಅಂಥೇಳಿ ಅಲ್ಲಿ ಆಚಾರ್ಯ ಹೇಳ್ಕೊಂಡು ಬರ್ತಾ ಇದ್ದಾರೆ. ಅಂಥ ಹೊರಗಿನ ಪ್ರಪಂಚವನ್ನು ಅರಿತಕ್ಕಂಥ ಯಾವ ಒಂದು ಸ್ವಯಂ ಪ್ರಕಾಶ ಆತ್ಮ ಅನ್ನುವಂಥದ್ದೇನದಲ್ಲ, ಅದೇ ನಾನಾಗಿದ್ದೇನೆ ಎನ್ನುವಂಥ ಮಾತನ್ನ ಅಲ್ಲಿ ಆಚಾರ್ಯರು ಆ ಶ್ಲೋಕದಲ್ಲಿ ಬಹು ಸುಂದರವಾಗಿ ಪ್ರತಿಪಾದನೆ ಮಾಡ್ಕೊಂಡು ಬಂದಿದ್ದಾರೆ. ಅಂದರೆ ನಾವು ಯಾವಾಗಲೂ ಅರಿಯುವಂಥ ಅರಿವೆಯಾಗಿದ್ದೇವೆ ಹೊರತು ಅರಿವು ತಾನೆಂದು ಸದ್ಗುರು ಬೇಳೆ ತಿಳಿವನೇ ಜಾಣರ ದೇವ. ನೋಡಪ್ಪ, ನಾ ಗುರುಗಳು ಹೇಳ್ತಾರೆ, ಅರು ನೀನದಪ್ಪ, ನೀ ಅರಿವಿನ ಸ್ವರೂಪದಿ, ನೀ ಸ್ವಯಂ ಪ್ರಕಾಶದಿ ಅಂತ ಗುರುಗಳು ಹೇಳಿದಾಗ ನಾನು ಅರುಸ್ವರೂಪನಿದ್ದೇನೆ ಅಂತ ಹೇಳಿ ಯಾವನು ಅದನ್ನು ನಿಶ್ಚಯ ಮಾಡ್ಕೊಳ್ತಾ ಇದ್ದಾನ, ಯಾವನು ಅರಿತಾ ಇದ್ದಾನ, ಅವನು ಜಾಣರ ದೇವ ಅಂತ ಹೇಳಿದ್ರು. ಜಾಣರಲ್ಲಿ ದೇವ ಅಂತವು. ಯಾಕಂದ್ರೆ ನಾನು ಅರುಸ್ವರೂಪ, ನಾನು ಸ್ವಯಂ ಪ್ರಕಾಶ, ನಾನು ಚೈತನ್ಯ ಸ್ವರೂಪ ಇದ್ದೇನೆ ಅಂತೇಳಿ ಯಾವ ತಿಳ್ಕೊಳ್ತಾ ಇದ್ದಾನ ಅವನು ಜಾಣರ ದೇವ ಆಗ್ತಾ ಇದ್ದಾನೆ. ಅದಕ್ಕೆ ಇಲ್ಲಿ ಅರಿವು ಇಲ್ಲೇನಾಗ್ಯದ ಅಂತಂದ್ರೆ ಅದು ನಮ್ಮ ಸ್ವರೂಪವೇ ಆಗಿದೆ. ಅರಿವು ತಾನೆಂದು ನಂಬಿ ನಿಂದೊಡೆ ಮುಕ್ತಿ ಬೆರತಿಲ್ಲವೆಂಬುದು ನಿಗಮೋಕ್ತಿ. ಇಲ್ಲಿ ವೇದಗಳು ಉಪನಿಷತ್ತುಗಳು ನಮ್ಗೆ ಏನು ಹೇಳ್ತಾ ಇದ್ದಾವೆ, ನೋಡಪ್ಪ, ನೀ ಅರುಸ್ವರೂಪದಿ ಅಂತೇಳಿ ನಮಗೆ ವೇದಗಳು ಹೇಳಿದಾಗ ನಾನು ಅರುಸ್ವರೂಪನಿದ್ದೇನೆ ಅಂತೇಳಿ ಯಾವನು ನಂಬುತ್ತಾ ಇದ್ದಾನ, ಅದನ್ನು ಶ್ರದ್ಧೆಯಿಂದ ಅದರ ಮೇಲೆ ವಿಶ್ವಾಸವನ್ನು ಇಟ್ಟು ನಾನು ಅರುಸ್ವರೂಪ ಇದ್ದೀನಿ ತಿಳ್ಕೊಳ್ತಾ ಇದ್ದಾನ, ನಂಬಿ ನಿಂದೊಡೆ ಮುಕ್ತಿ. ಹಂಗೆ ನಿಶ್ಚಯ ಆಗಲೇ ಮುಕ್ತಿ ಅಂತಾರೆ. ಮುಕ್ತಿ ತಡಾಗೋದು ಅಂತಾರೆ ಅವರು. ಗುರುವಿನ ವಾಕ್ಯದಲ್ಲಿ, ಶ್ರುತಿಗಳ ವಾಕ್ಯದಲ್ಲಿ ನಮಗೆ ವಿಶ್ವಾಸ ಇರಬೇಕು. ನಾನು ಅರುಸ್ವರೂಪನಿದ್ದೀನಿ ಅನ್ನುವಂಥ ಒಂದು ನಿಶ್ಚಯ ನಮಗಾಗಬೇಕು. ಅದರೊಳಗೆ ನಂಬಿಕೆ ಎನ್ನುವಂಥದ್ದು ಬರಬೇಕು. ನಮಗೆ ಆಗಲೇ ಮುಕ್ತಿ ಅಂತ ಹೇಳ್ತಾರೆ. ಮುಕ್ತಿ ಯಾವಾಗ ಅಂತ ತಿಳ್ಕೋಬೇಡ, ನಾನು ಅರುಸ್ವರೂಪನಿದ್ದೀನಿ ಅನ್ನುವಂಥ ನಿಶ್ಚಯ ಜ್ಞಾನ ಮಾಡ್ಕೋ ಅಂತ ಹೇಳಿದರು. ಅದಕ್ಕೆ ಇಲ್ಲಿ ನಾವೆಲ್ಲರೂ ಅಂಥ ಅರಿವಿನ ಸ್ವರೂಪರೇ ಆಗಿದ್ದೀವಿ. ಇನ್ನೊಂದು ಕಡೆಯಲ್ಲಿ ಆಚಾರ್ಯ ಹೇಳ್ಕೊಂಡು ಬಂದರು, ಜಾಗ್ರತ್ ಸ್ವಪ್ನ ಸುಸುಪ್ತಿಸು ಸ್ಫುಟತರ ಯಾ ಸಂವಿದುಜೃಂಭತೆ. ನೋಡಿ,
ಜಾಗ್ರತ್ತಿನಲ್ಲಿ, ಸ್ವಪ್ನದಲ್ಲಿ, ಸುಸುಪ್ತಿಯಲ್ಲಿ ಯಾವ ಸಂವಿತ್ ಅಂದರೆ ಜ್ಞಾನ ಅಂತ, ಯಾವ ಜ್ಞಾನ ಅನ್ನುವಂಥದ್ದು ಈ ಮೂರೂ ಅವಸ್ಥೆಗಳಲ್ಲಿ ಯಾವುದು ವಿಜೃಂಭಿಸ್ತಾ ಇದೆಯೋ, ಬ್ರಹ್ಮಾದಿ ಪಿಪೀಲಿಕಾಂತ ತನುಸು ವ್ಯಾಪ್ತಂ ಅಂತ ಹೇಳಿದರು. ಬ್ರಹ್ಮವನ್ನೇ ಮೊದಲು ಮಾಡಿಕೊಂಡು, ಪಿಪೀಲಿಕಾ ಅಂದರೆ ಒಂದು ಇರುವಿ ಪರ್ಯಂತರವಾಗಿ ಆ ಚೈತನ್ಯ ಅನ್ನುವಂಥದ್ದು ವ್ಯಾಪಿಸಿದ್ದಿಲ್ಲ. ಅದನ್ನ ವಿದ್ಯಾರಣ್ಯರು ಪಂಚದಶಿಯೊಳಗೆ ಹೇಳ್ತಾ ಇದ್ದಾರೆ. ಚತುರ್ಮುಖೇಂದ್ರ ದೇವೇಶು ಮನುಷ್ಯಾಶ್ವ ಗವಾದಿಷು ಚೈತನ್ಯಮೇಕಂ ಬ್ರಹ್ಮಾತ ಪ್ರಜ್ಞಾನಂ ಬ್ರಹ್ಮಮಯ್ಯಪಿ ಅಂತ ಒಂದು ಶ್ಲೋಕದಲ್ಲಿ ಹೇಳಿದರು. ನೋಡಿ, ಆ ಅರು ಎಲ್ಲಿ ಎಷ್ಟು ವ್ಯಾಪಿಸೈತಿ ಅಂತಂದ್ರೆ ಅದು ಎಲ್ಲ ಕಡೆ, ಒಳಗೂ ಹೊರಗೂ ಎಲ್ಲ ಕಡೆ ತುಂಬಿಕೊಂಡದದು. ಹೊರಗೆಲ್ಲ ವ್ಯಾಪಿಸಿದ್ದು ಸಾಮಾನ್ಯ ಚೇತನ, ನಮ್ಮ ಹೃದಯದೊಳಗೆ ವಿಶೇಷವಾಗಿ ವ್ಯಕ್ತವಾಗಿರ್ತಕ್ಕಂಥದ್ದು ವಿಶೇಷ ಚೇತನ. ಅಂತಃಕರಣಗಳಿಗೆ ಏನು ಪ್ರತಿಫಲನ ಆಗೈತಲ್ಲ, ಪರಬ್ರಹ್ಮದ ಪ್ರತಿಫಲನ ಆಗೈತಲ್ಲ, ಅದು ವಿಶೇಷ ಚೇತನ ಅಂತ ತಿಳಿಸ್ಕೊಡ್ತದೆ. ಈ ಸಾಮಾನ್ಯವಾಗಿ ಸೂರ್ಯನ ಬೆಳಕು ಎಲ್ಲ ಕಡೆ ಬಿದ್ದದ, ಅದು ಎಲ್ಲ ಕಡೆ ಸುಡಂಗಿಲ್ಲ. ಅದಕ್ಕೊಂದು ಅಯಸ್ಕಾಂತ ಮಣಿ ಅಂತ ನೋಡಿ, ಅಲ್ಲಿ ಬಿದ್ದಾಗ ಅಲ್ಲಿ ಇಟ್ಟಿರ್ತಕ್ಕಂಥ ಎಲ್ಲ ವಸ್ತು ಸುಡ್ತದಿಲ್ಲ. ಅಂದರೆ ವಿಶೇಷವಾಗಿ ಅಲ್ಲಿ ಸೂರ್ಯನ ಪ್ರಕಾಶ. ಈಗ ಅದು ನೀರು ಕಾಸೋದು ಮಳೆ ಆಗೋದಿಲ್ಲ, ಸೋಲಾರ್ಗಳೆಲ್ಲ ಅಲ್ಲಿ ಅವೇನು ಮಾಡ್ತಾವೆ, ಸೂರ್ಯನ ಕೆಳಗಡೆ ಎಳ್ಕೊಂಡು ನೀರನ್ನು ಬಿಸಿ ಮಾಡ್ತಾವೆ. ಮತ್ತು ಅದು ಸೂರ್ಯ ಪ್ರಕಾಶ ಸಮುದ್ರವನ್ನು ಮತ್ತದು ಕಾಯಿಸಿ ಎಲ್ಲ ಸುಟ್ಟು ಹಾಕಿಬಿಡ್ಬೇಕಾಗಿತ್ತು. ಇಲ್ಲ, ಅದು ಸಾಮಾನ್ಯ ಪ್ರಕಾಶ, ಅದು ಸೂರ್ಯನ ಸಾಮಾನ್ಯ ಪ್ರಕಾಶ. ಹಂಗ ಅಂತಃಕರಣ ಎಲ್ಲಿ ಅದ ಅಲ್ಲಿ ಆತ್ಮನ ಪ್ರತಿಬಿಂಬ ಆಗ್ತದೆ, ಆ ಚೈತನ್ಯ ಪ್ರತಿಫಲನ ಆಗ್ತದೆ. ಅದಕ್ಕೆ ಚತುರ್ಮುಖೇಂದ್ರ ದೇವೇಶು, ಚತುರ್ಮುಖ ಬ್ರಹ್ಮನನ್ನೇ ಮೊದಲು ಮಾಡಿಕೊಂಡು ದೇವತೆಗಳಾಗಲಿ, ಮನುಷ್ಯರಾಗಲಿ, ಆಕಳಗಳಾಗಲಿ, ಕುದುರೆಗಳಾಗಲಿ ಎಲ್ಲದರಲ್ಲಿಯೂ ಮನುಷ್ಯಾಶ್ವ ಗವಾದಿಸು ಚೈತನ್ಯನೇಕಂ ಬ್ರಹ್ಮ, ಆ ಎಲ್ಲರಲ್ಲಿ ಅನುಸೃತವಾಗಿರ್ತಕ್ಕಂಥ ಚೈತನ್ಯ ಮಾತ್ರ ಅದು ಒಂದೈತಿಲ್ರಿ. ಅಂಥ ಚೈತನ್ಯ, ಅಂಥ ಪ್ರಜ್ಞಾನ ಘನವಾಗಿರ್ತಕ್ಕಂಥ ಚೈತನ್ಯವೇ ನಾನಾಗಿದ್ದೇನೆ. ಪ್ರಜ್ಞಾನಂ ಬ್ರಹ್ಮಮಯ್ಯಪಿ ಅಂತ ಹೇಳ್ತಾರೆ. ಯಾಕಂದ್ರೆ ಪ್ರಜ್ಞಾನಂ ಬ್ರಹ್ಮ 4 ಮಹಾವಾಕ್ಯಗಳಲ್ಲಿ ಇದು ಒಂದು ಮಹಾವಾಕ್ಯ. ಬ್ರಹ್ಮ ಹೇಗಿದೆ ಅಂತಂದ್ರೆ ಪ್ರಜ್ಞಾನಂ, ಕೇವಲ ಜ್ಞಾನ ರೂಪವಾಗಿರ್ತಕ್ಕಂಥ ಸ್ವಯಂ ಪ್ರಕಾಶವಾಗಿರ್ತಕ್ಕಂಥ ಅಂಥ ಬ್ರಹ್ಮರೂಪನೇ ನಾನಿದ್ದೀನಿ ಅನ್ನುವಂಥ ಈ ಜ್ಞಾನವನ್ನು ಮಾಡಿಕೋ ಅಂತೇಳಿ ಅಲ್ಲಿ ಯಾವ ವಿದ್ಯಾರಣ್ಯರು ಕೂಡ ನಮಗೆ ಉಪದೇಶವನ್ನು ಮಾಡಿಕೊಂಡು ಬಂದರು. ಅದಕ್ಕೆ ಇಲ್ಲಿ ಪ್ರತಿಯೊಂದು ಯಾವ ಬ್ರಹ್ಮನನ್ನೇ ಮೊದಲು ಮಾಡಿಕೊಂಡು ಪಿಪೀಲಿಕಾ ಪರ್ಯಂತರವಾಗಿರ್ತಕ್ಕಂಥ ಏನು ಸಕಲ ಜೀವರಾಶಿಗಳವಲ್ಲ ಅದರಲ್ಲಿ ವ್ಯಾಪಿಸಿರ್ತಕ್ಕಂಥದ್ದು. ವ್ಯಾಪ್ತಂ ಜಗತ್ ಸಾಕ್ಷಿಣಃ ಸೈವಾಯೇವಂ ನ ದೃಶ್ವಸ್ತೀತಿ ದೃಢಂ ಪ್ರಜ್ಞಾಪಿ ಯಸ್ಯಾತ್ ಚಾಂಡಾಲೋಸ್ತು ದ್ವಿಜಯೋಸ್ತು ಗುರುರಿತ್ಯೇಷಾ ಮನಿಷಾ ಮಮ. ಅದಕ್ಕೆ ಆಚಾರ್ಯ ಹೇಳಿದರು, ಸ ಏವ ಅಂದರೆ ಆ ಚೈತನ್ಯ ರೂಪವಾಗಿರ್ತಕ್ಕಂಥ ವಸ್ತುವೇ ನಾನಿದ್ದೇನೆ, ಈ ದೃಶ್ಯ ರೂಪವಾಗಿರ್ತಕ್ಕಂಥ ವಸ್ತು ನಾನಲ್ಲ ಅನ್ನುವಂಥ ಈ ದೃಢವಾದ ಪ್ರಜ್ಞೆ ಯಾವನಿಗೆ ಉಂಟಾಗೈತೋ ಅವನು ಚಾಂಡಾಲನೇ ಆಗಿರಲಿ, ಬ್ರಾಹ್ಮಣನೇ ಆಗಿರಲಿ, ಅವನು ನನ್ನ ಗುರು ಅಂತ ಭಾವಿಸ್ತೀನಿ ಅಂತ ನೋಡಿ ಆಚಾರ್ಯ ಹೇಳ್ತಾ ಇದ್ದಾರೆ. ಆಚಾರ್ಯ ಹೇಳಿದರು, ಇಂಥ ಪ್ರಜ್ಞೆ ಇರಬೇಕು, ಇಂಥ ಜ್ಞಾನ ಆಗಿರಬೇಕು. ಅಂದರೆ ಈ ಜಾಗ್ರ ಸ್ವಪ್ನ ಸುಸುಪ್ತಿಯಲ್ಲಿ ಅನಿಶ್ಚಿತವಾಗಿದ್ದುಕೊಂಡು ಯಾವುದು ಪ್ರಕಾಶ ಮಾಡುವಂತಹದ್ದಾದ ಬ್ರಹ್ಮವನ್ನೇ ಮೊದಲು ಮಾಡಿಕೊಂಡು ಪಿಪೀಲಿಕಾ ಪರ್ಯಂತರವಾಗಿರ್ತಕ್ಕಂಥ ಸಕಲ ಜೀವರಾಶಿಗಳಲ್ಲಿ ಯಾವ ಚೈತನ್ಯ ಅನ್ನುವಂಥದ್ದು ಅದು ವ್ಯಾಪಿಸಲ್ಪಟ್ಟದ ಅಂಥ ವಸ್ತುವೇ ನಾನಾಗಿದ್ದೇನೆ, ಅಂಥ ಚೈತನ್ಯ ಘನನೇ ನಾನಾಗಿದ್ದೇನೆ. ಆದರೆ ಈ ದೃಶ್ಯ ವಸ್ತು ನಾನಲ್ಲ. ಯಾಕಂದ್ರೆ ಇದು ಮಾಯಾಕಲ್ಪಿತ. ಈ ಪ್ರಪಂಚ ಅನ್ನುವಂಥದ್ದು ಜಡ ಅದ, ದೇಹಾದಿ ಪ್ರಪಂಚ ಇದು ಮಾಯಾ ರಚಿತದ, ಇದು ಮಾಯಾಕಲ್ಪಿತದ, ಇದು ದೃಶ್ಯದ, ಇದು ಅನಾತ್ಮದ, ಇದು ನಾನಲ್ಲ. ನಾನು ಕೇವಲ ಅರುಸ್ವರೂಪನೇ ಇದ್ದೀನಿ ಎನ್ನುವಂಥ ಈ ಜ್ಞಾನ ಅನ್ನುವಂಥದ್ದು ಯಾರಿಗಾಗೈತೋ ಅವನು ಚಾಂಡಾಲಾಗಿದ್ದರೂ ಪರವಾಗಿಲ್ಲ, ಅವನು ಬ್ರಾಹ್ಮಣ ಆಗಿರಲಿ, ಯಾರೇ ಆಗಿರ್ಲಕ್ಕ ಅವರು ನನ್ನ ಗುರು ಅಂತ ಭಾವಿಸ್ತೀನಿ ಅಂತ ಹೇಳಿ ಆಚಾರ್ಯ ಹೇಳಬೇಕಾದ್ರೆ, ಅಂದರೆ ಇಲ್ಲಿ ಚಿದ್ರೂಪದ ವಿಚಾರ. ಚಿದ್ರೂಪ ಅಂತಂದ್ರೆ ಏನು? ನಾವು ಕೇವಲ ಚೈತನ್ಯ ಸ್ವರೂಪರೇ ಆಗಿದ್ದೀವಿ, ಕೇವಲ ನಾವು ಅರುಸ್ವರೂಪರೇ ಆಗಿದ್ದೀವಿ. ಆದ್ರೆ ನಾವೇನಂತೀವಿ, ನನಗೆ ಮರವಿ ಬಹಳ ಇತ್ತಂತೇವಿ, ನನಗೇನು ತಿಳಿತಾ ಇಲ್ಲ ಅಂತ ಹೇಳ್ತಾ ಇದ್ದೀವಿ. ಅಂದರೆ ಇವೆಲ್ಲ ಅಂತಃಕರಣ ಧರ್ಮದಾವ. ಅರಿವೆ ಮರವಿಗಳು ಬುದ್ಧಿಯ ಧರ್ಮಗಳದಾವ. ಆ ಬುದ್ಧಿಯೇ ನಾನಾಗಿಬಿಟ್ಟೇವಿ. ಯಾಕೆ ಬುದ್ಧಿ ಸರಿ ಮಾಡ್ಕೊಂಡ್ಬಿಟ್ಟೇವಿ,
ಅಂತಃಕರಣ ಸಂಘ ಮಾಡಿಕೊಂಡು ಅದ್ರ ಧರ್ಮವನ್ನು ನಮ್ಮೊಳಗೆ ಆರೋಪ ಮಾಡಿಕೊಂಡು ನನಗೇನು ತಿಳಿತಾ ಇಲ್ಲ ಬಿಡ್ರಿ, ನನಗೇನು ಹಳಿತಾ ಇಲ್ಲ ಬಿಡು ಅಂತ ಹೇಳ್ತೀವಿ. ಯಾರಂತ ನನಗೆ ಗೊತ್ತಿಲ್ಲ ಬಿಡು ಅಂತ ಹೇಳ್ತೀವಿ. ಏನು ಹೆಸರು ಹೇಳ್ಬೋದು ಅಥವಾ ಕುಲ ಗೋತ್ರ ಏನಾದ್ರು ಹೇಳ್ಬೋದು. ಮತ್ತೆ ಮುಂದೆ ನೀ ಯಾರು ಹೇಳ್ಕೊತ ಹೋದ್ರೆ ಇದು ಮುಂದೆ ನನಗೇನು ಗೊತ್ತಿಲ್ಲ ಅಂತ ಹೇಳ್ತೀವಿ. ಅಂದರೆ ನಾವಿನ್ನೂ ಈ ಅಂತಃಕರಣದೊಳಗೆ ತಾದಾತ್ಮ ಉಳ್ಳವರಾಗಿ, ದೇಹದಲ್ಲಿ ತಾದಾತ್ಮ ಉಳ್ಳವರಾಗಿ ನಾವು ಜಡರಾಗಿಬಿಟ್ಟಿದ್ದೀವಿ ಅಂತ. ನಮ್ಮ ಬುದ್ಧಿ ಜಡ ಆಗಿಬಿಡುತ್ತೀವ. ಆದರೆ ನಾವು ಜಡರಲ್ಲ, ನಾವು ಕೇವಲ ಚೇತನ ಸ್ವರೂಪರಿದ್ದೀವಿ ಎನ್ನುವಂಥ ಮಾತನ್ನು ಇಲ್ಲಿ ಸದ್ರೂಪ ಮತ್ತು ಚಿದ್ರೂಪ. ನಾವು ಯಾವಾಗಲೂ ಇರುವವರೇ ಆಗಿದ್ದೀವಿ. ಅಂದರೆ ಸೃಷ್ಟಿ ಪೂರ್ವದಲ್ಲಿ ಇದ್ದವರು ನಾವೇ, ಈಗಲೂ ಅದೇ, ಮುಂದೆ ಪ್ರಳಯಾನಂತರದಲ್ಲಿ ಇರ್ತೀವಿ. ಆ ಇರುವಂಥ ಸದ್ರೂಪವೇ ನಮ್ಮ ನಿಜ. ನಮ್ಗೆ ಯಾವ ಕಾಲಕ್ಕೂ ದೇಹಗಳು ಬರ್ತಾವೆ ಹೋಗ್ತವೆ. ದೇವಂತೂ ದೇಹ ನಾವಲ್ಲ ಅಲ್ಲಲ್ಲ. ಈ ದೇಹ ಪಂಚಭೂತಗಳದ್ದದ, ಇದು ಅಳದು ಹೋಗ್ತದೆ. ನಾನು ಮಾತ್ರ ಅಳಿಲಾರ್ದಂಗೆ ಯಾವಾಗಲೂ ಇರುವಂಥವನೇ ಆಗಿದ್ದೀನಿ. ಅದಕ್ಕೆ ದೇಹಿನೋಸ್ಮಿನ್ ಯಥಾದೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಜೀರಸ್ತತ್ರನ ಮುಹ್ಯತಿ. ಹೆಂಗ ನಮ್ಮ ಶರೀರದೊಳಗೆ ಬಾಲ್ಯ ಬರ್ತದೆ, ಯೌವನ ಬರ್ತದೆ, ಮುಪ್ಪು ಬರ್ತದೆ. ಶರೀರಕ್ಕೆ ಈ 3 ಅವಸ್ಥೆಗಳು ಬರ್ತಾವೆ. ಆದ್ರೆ 3 ಅವಸ್ಥೆಗಳಲ್ಲಿ ನಾವದೇ. ಬಾಲ್ಯ ಇದ್ದಾಗ ಯೌವನ ಇಲ್ಲ, ಯೌವನ ಇದ್ದಾಗ ಮುಪ್ಪಿಲ್ಲ, ಮುಪ್ಪಿದ್ದಾಗ ಬಾಲ್ಯ ಯೌವನ ಇಲ್ಲ. ಈ ವ್ಯತಿರೇಕದಾವು. ಈ ಶರೀರಕ್ಕೆ ಹೆಂಗೆ ಬಂದು ಹೋಗ್ತಾವಲ್ಲ, ಹಂಗೆ ಆತ್ಮನಿಗೆ ದೇಹಾಂತರಗಳು. ಈ ದೇಹ ಮತ್ತೊಂದು ದೇಹ, ಮತ್ತೊಂದು ದೇಹದ ಮೇಲೆ ಮತ್ತೊಂದು ದೇಹ. ಯಾಕೆ ಪ್ರಾರಬ್ಧ ಭೋಗ ಭಗವಂತ ಕೊಡ್ತಾ, ನಾವು ಮಾಡಿದಂಥ ಕರ್ಮಾನುಸಾರವಾಗಿ ನೋಡಪ್ಪ ಈ ಇಷ್ಟು ಭೋಗ ಕೊಟ್ಟಿನಿ, ಈ ಶರೀರವನ್ನು ಅನುಭವಿಸಿ ಬಾ ಅಂತ ಕಳಿಸ್ಬಿಡ್ತಾನೆ. ನಮ್ಮ ಲಿಂಗ ಶರೀರಲ್ಲಿ ಹೋಗಿ ಪ್ರವೇಶ ಆಗ್ತದೆ. ಯಾಕೆ ಅದು ಆತ್ಮ ಸತ್ತ ಪಡ್ಕೊಂಡು ಹೋಗ್ತದೆ. ಲಿಂಗ ಶರೀರ ತಾನೇ ಹೋಗಂಗಿಲ್ಲ. ಅದು ಜಡಾನೇ ಇರ್ತದೆ. ಲಿಂಗ ಶರೀರನು ಕೂಡ ಆತ್ಮನ ಸತ್ತಾ ಮೂಲಕವಾಗಿ ಇನ್ನೊಂದು ದೇಹದಲ್ಲಿ ಆ ಲಿಂಗ ಶರೀರ ಹೋಗ್ತದೆ. ವಾಸನಾ ಸಹಿತವಾಗಿ ಕರ್ಮದ ಗಂಟು ತಗೊಂಡು ಹೋಗ್ಬಿಡ್ತೈತೆ. ಅದು ಅಲ್ಲಿ ಕರ್ಮದ ಭೋಗ ಅನುಭವಿಸ್ತಾರೆ ಯಾರು? ಜೀವ. ಯಾವಾಗ ಅದು ತೀರ್ತು, ಆ ಭೋಗ ತೀರ್ತು ಅಂದ್ರೆ ಮತ್ತೊಂದು. ಹೀಗೆ ಭಗವಂತ ನಾವು ಮಾಡಿದಂಥ ಕರ್ಮಾನುಸಾರವಾಗಿ ಅನೇಕ ಜನ್ಮಗಳನ್ನು ಕೊಡ್ತಾನೆ ಇರ್ತಾನ. ಅದಕ್ಕೆ ನಮ್ಗೆ ಜನ್ಮ ಎತ್ತಬಾರ್ದಪ್ಪ, ನಾವು ಹುಟ್ಟಬಾರದು ಅಂತಂದ್ರೆ ನಾವು ಲಿಂಗ ಶರೀರ ಭಂಗ ಮಾಡ್ಕೋಬೇಕು. ಅದು ಕೇವಲ ಜ್ಞಾನದಿಂದ ಮಾತ್ರ ಸಾಧ್ಯದ. ನಾವು ಗುರುಗಳಿಂದ ಸಚ್ಚಾಸ್ತ್ರ ಶ್ರವಣ ಮಾಡಿದ್ದೀವಿ ಅಂತಂದ್ರೆ ಈ ಲಿಂಗ ಶರೀರ ಭಂಗ ಆಗ್ತದೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ಸದ್ರೂಪರು ಚಿದ್ರೂಪರೇ ಇದ್ದೀವಿ ಎನ್ನುವಂಥ ವಿಚಾರವನ್ನು ಇಲ್ಲಿ ಪ್ರತಿಪಾದನೆ ಮಾಡಿದ್ದಾಗಿದೆ. ಇನ್ನು ಮುಂದೆ ಪೂಜ್ಯರು ಆನಂದದ ವಿಚಾರವನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಗುರುತಿನ ಬಟನ್ ಒತ್ತಿರಿ. ಅದರಿಂದ ನಿಮಗೆ ನಮ್ಮ ಮುಂದಿನ ವಿಡಿಯೋಗಳ ಬಗ್ಗೆ ಮಾಹಿತಿ ಸಿಗುತ್ತದೆ. ಲೈಕ್, ಶೇರ್, ಕಾಮೆಂಟ್ಸ್ ಮಾಡಲು ಮರೆಯದಿರಿ.